सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಜಗತ್ತಿಗೆ ಮೂಲ ಕಾರಣ ಆದಿಮೂಲಕಾರಿಣಿ ಅಮೃತ ಕಲಶ ಧಾರಿಣಿ ಎಂಬುದಾಗಿ ಯಾವ ತಾಯಿಯನ್ನ ನಾವೆಲ್ಲರೂ ಕೊಂಡಾಡ್ತೀವೋ, ಯಾವ ತಾಯಿ ತಾನು ಶುದ್ಧವಾದಂಥ ನಿರ್ಮಲವಾದ ಯಾವುದೇ ವಿಧವಾದಂಥ ಸಣ್ಣ ಕಲ್ಮಶವೂ ಇಲ್ಲದಂಥ ಹೃದಯಾರವಿಂದಗಳನ್ನೇ ತನ್ನ ಮನೆಯಾಗಿ ಮಾಡಿಕೊಂಡು ಆ ಮನೆಯಲ್ಲಿ ವಿಭ್ರಾಜಮಾನಳಾಗಿರುವ ಕಾರಣ ಗೌರಿ ಎಂಬುದಾಗಿ ಹೇಳಿಸಿಕೊಂಡಿದ್ದಾಳು. ಯಾವ ತಾಯಿ ಏಕಪದಿ, ದ್ವಿಪದಿ, ಚತುಷ್ಪದಿ ಇತ್ಯಾದಿಯಾಗಿರುವಂಥ ಎಲ್ಲಾ ಜೀವಕೋಟಿಗಳಿಗೆ ಮಹಾತಾಯಿಯಾಗಿ ಇದ್ದಾಳು. ಆ ತಾಯಿ ಕೊನೆಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂಥ ಬ್ರಹ್ಮ ವಿಷ್ಣು ಈಶ್ವರರಿಗೂ ಕೂಡ ಜನನಿಯಾಗಿ ಇದ್ದಾಳು. ಅಂಥ ತಾಯಿ ಪರಬ್ರಹ್ಮ ಸ್ವರೂಪಿಣಿ. ಆದ್ರಿಂದಲೇ ಅವಳನ್ನ ಹೈಮವತಿ, ಉಮಾ ಎಂಬುದಾಗಿ ಕರೀತಾರೆ. ಅಂದ್ರೆ ಶುದ್ಧವಾದ ಸತ್ವಸ್ವರೂಪದಲ್ಲಿ ಪ್ರಕಾಶಮಾನಳಾಗುವಂಥವಳು, ಶುದ್ಧ ಪ್ರಕಾಶ ಸ್ವರೂಪಿಣಿ, ಸಚ್ಚಿದಾನಂದಮಯ ರೂಪಿಣಿ ಅನ್ನುವುದಾಗಿ ಅವಳನ್ನ ಉಮಾ ಎಂಬುದಾಗಿ ಕರೀತಾರೆ. ಅವಳನ್ನ ಕೇನ ಉಪನಿಷತ್ತು ತಾನು ವಿವರಿಸುತ್ತೆ. ಯಾವ ತಾಯಿ ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೋ ಅಂಥ ತಾಯಿ ತನ್ನ ಕಂದಮ್ಮಗಳಿಗೆ ಅಡಚಣೆಯನ್ನ ಉಂಟು ಮಾಡುವಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದರ ಜೊತೆಯಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೆ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರಗಳಲ್ಲಿ ಪೂರ್ವದಿಂದ ಸಂಗ್ರಹವಾಗಿರುವ ಬೆಟ್ಟದಷ್ಟು ದೊಡ್ಡ ವಾಸನಾ ಭಾವಗಳು, ಈ ಎಲ್ಲ ಅಡಚಣೆಗಳಿಂದ ಯಾವ ತಾಯಿಯನ್ನ ನಾವು ಕಾಣೋದಕ್ಕಾಗೋದಿಲ್ವೋ ಅಂಥ ಆ ಎಲ್ಲ ಅಡಚಣೆಗಳನ್ನ ನಿವಾರಣೆ ಮಾಡುವಂಥ ವಿಘ್ನ ವಿನಾಶಕನು, ವಿನಾಯಕನು ಆದಂಥ ಪರಮಾತ್ಮ ಅವನು ಕೂಡ ಒಂದು ತತ್ವದಲ್ಲಿ ಹೇಳುವಾಗ ಏಕದಂತ ಅಂದಾಗ ಅವನನ್ನೂ ಕೂಡ ಪರಬ್ರಹ್ಮ ಸ್ವರೂಪವಾಗಿಯೇ ಭಾವಿಸುವಂತೆ ಕೂಡ ಇದೆ. ಒಟ್ಟಿನಲ್ಲಿ ಆ ಪುತ್ರನಿಂದ ಯಾವ ವಿನಾಯಕನನ್ನ ಪುತ್ರನನ್ನಾಗಿ ಪಡೆದು ಆ ಪುತ್ರನಿಂದ ತನ್ನ ಕೋಟಿ ಕೋಟಿ ಸಂಖ್ಯೆಯ ಪುತ್ರರಲ್ಲಿ ಯಾವುದು ತನ್ನನ್ನು ಹೊಂದಲಾಗದಂತೆ ಅಡಚಣೆ ಪಡಿಸ್ತಿದೆಯೋ, ಅಂದ್ರೆ ದೇವರನ್ನ ಕಾಣದೇ ಇರುವುದಕ್ಕೆ ಅಡ್ಡಿಯಾಗಿದೆಯೋ ಅಂಥ ಎಲ್ಲ ಸಮೂಹ ಗಣ ಅಡ್ಡಿಗಳನ್ನ ನಿವಾರಣೆ ಮಾಡಿಸ್ತಾ ಪುತ್ರ ಅನ್ನೋದೇ ಆತ್ಮಾವೈ ಪುತ್ರ ನಾಮಾಸಿ ಅಂತಾರೆ. ಆದ್ರಿಂದ ಪರಮಾತ್ಮ ಅಂದ್ರೆ ಯಾವ ತಾಯಿ ತಾನು ಪರಬ್ರಹ್ಮ ಸ್ವರೂಪಿಣಿ, ಜಗನ್ನಾಯಕಿ, ಜಗನ್ನಿಯಾಮಕಿ ಆಗಿದ್ದಾಳೋ ಅವಳದೇ ಸ್ವರೂಪದಲ್ಲಿರುವಂಥ ಇವನು ತನ್ನ ಕೋಟಿ ಕೋಟಿ ಕಂದಮ್ಮಗಳಲ್ಲಿರುವಂತಹ ಅಪಾರವಾದ ಈ ವಾಸನಾ ಬೆಟ್ಟಗಳು, ಅವುಗಳನ್ನ ವಿಘ್ನಾದ್ರಿ ಭೇದ ದುರಂಧರ ಅಂತ ಕರೆಸ್ಕೊಂಡಿದ್ದಾನಲ್ಲ, ಅಂಥ ವಿಘ್ನ ಪರ್ವತಗಳನ್ನ ಭೇದಿಸುವುದರಲ್ಲಿ ನಿಪುಣನಾದಂಥ ಆ ಪುತ್ರನ ಮೂಲಕ ಈ ಎಲ್ಲ ಪುತ್ರರ ವಿಘ್ನಗಳನ್ನ ನಿವಾರಣೆ ಮಾಡ್ತಾ ಆ ತಾಯಿ ಲೋಕಕ್ಕೆ ಮಹಾ ಕಲ್ಯಾಣವನ್ನ ಉಂಟು ಮಾಡುವವಳಾಗಿದ್ದಾಳೆ. ಅಂಥ ತಾಯಿಯನ್ನ ನಾವು ನೆನ್ನೆಯ ದಿವಸದಲ್ಲಿ ಆರಾಧಿಸಿಕೊಂಡಿದ್ದೇವೆ. ಆ ತಾಯಿಯ ಮಹಾಕೃಪೆ ಎಲ್ಲರ ಮೇಲೆ ಇರಲಿ. ಆ ತಾಯಿಯ ಮಹಾಕೃಪೆಯಿಂದಲೇ ಅವಳದೇ ಆತ್ಮಾವೈ ಪುತ್ರನಾಮಾಸಿ ಎಂಬಂಥ ಪುತ್ರಸ್ವರೂಪನಾದಂಥ ವಿನಾಯಕನು ಕೂಡ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನ ಮಾಡ್ತಾ ನಮ್ಮಲ್ಲಿರುವಂಥ ಆ ಪರಬ್ರಹ್ಮ ಜ್ಞಾನವನ್ನ ಹೊಂದಲ ಅಡಚಣೆಯಾಗಿರುವಂಥ ಗಣಗಳ ಸಮೂಹ ಏನಿದೆ ಆ ಎಲ್ಲವನ್ನ ನಿವಾರಣೆ ಮಾಡ್ತಾ ತನ್ನ ತಾಯಿಯ ಬಳಿಗೆ ತಾನೇ ಕರ್ಕೊಂಡು ಹೋಗಿ ತನ್ನ ತಾಯಿಯದೇ ಸ್ವರೂಪ ತಾನಾಗಿರುವಂತೆ ನಮ್ಮನ್ನೂ ಆ ತಾಯಿಯ ಸ್ವರೂಪದಲ್ಲೇ ಒಂದಾಗುವಂತೆ
ಮಾಡಿ ನಮ್ಮನ್ನು ಅನುಗ್ರಹಿಸಲಿ ಅಂತ ನಿನ್ನೆಯ ದಿನದ ಸ್ವರ್ಣಗೌರಿ ಹಾಗೂ ವರಸಿದ್ಧಿ ವಿನಾಯಕ ವ್ರತದ ಒಂದು ಶುಭಾಶಯವನ್ನು ಕೋರ್ತಾ ಆ ದೇವಿಯ ಹಾಗೆ ವಿಘ್ನ ವಿನಾಶಕನ ವರಸಿದ್ಧಿದಾಯಕನ ಕೃಪೆಯನ್ನು ಬೇಡ್ಕೊಳ್ತಾ ಇಂದಿನ ನಾಮಕ್ಕೆ ನಾವು ಬರೋಣ. ಮಹಾಭೈರವ ಪೂಜಿತಳಾದಂಥ ಭೈರವ ಅಂದ್ರೆ ಏನು ಅಂತ ನಾವು ನೋಡಿದ್ದೇವೆ. ಭಯಂಕರ ಅಂತಾದರೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ವಿರಾಜಮಾನಳಾಗಿರುವಂಥ ಆ ತಾಯಿಯನ್ನ ಪೂಜಿಸಿ ಯಾವ ಶಿವ ತಾನು ಈ ಭೈರವನಾಗಬೇಕಾದರೆ ಅದಕ್ಕೂ ಕೂಡ ಈ ಆದಿಮೂಲಕಾರಿಣಿಯಾದಂಥ ಇವಳದೇ ಒಂದು ಅನುಗ್ರಹ ಬೇಕಿದೆ. ಅಂಥ ಒಂದು ಅನುಗ್ರಹವನ್ನ ಹೊಂದಲಿಕ್ಕಾಗಿ ಆ ದೇವಿಯನ್ನ ಪೂಜಿಸಿ ತಾನು ಈ ಭೈರವ ಕಾರ್ಯವನ್ನ ಅಂದ್ರೆ ಆನಂದ ಕಾರ್ಯವನ್ನ, ಸ್ಥಿತಿ ಕಾರ್ಯವನ್ನ, ಹಾಗೆ ಲಯ ಕಾರ್ಯವನ್ನ ಎಲ್ಲವನ್ನ ಮಾಡುವುದಕ್ಕೆ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದಾನೋ ಅಂಥ ಮಹಾಭೈರವ ಪೂಜಿತಳಾದಂಥ ದೇವಿ ಈಗ ಮಹೇಶ್ವರ, ಮಹಾಕಲ್ಪ, ಮಹಾ ತಾಂಡವ ಸಾಕ್ಷಿಣಿ ಎಂಬುದಾಗಿ ಇದ್ದಾಳೆ. ಇಲ್ಲಿ ನಾವು ಮಹೇಶ್ವರ ಒಂದು, ಮಹಾಕಲ್ಪ ಒಂದು, ಮಹಾತಾಂಡವ ಒಂದು, ಮೂರನ್ನ ನೋಡ್ತೀವಿ. ಈಶ್ವರ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಈಶ್ವರ ಅಂದ್ರೆ ಕಂಟ್ರೋಲರ್ ಅಂತ ಒಂದೇ ಅಲ್ಲ, ಅದು ಎಲ್ಲ ಕೆಲಸವನ್ನ ಮಾಡುವುದಕ್ಕೆ ಪ್ರೇರಣೆ ಮಾಡೋದು, ಕೆಲಸ ಮಾಡ್ತಾ ಇರುವುದನ್ನ ನಿಯಮನ ಮಾಡೋದು, ಆ ಕೆಲಸಕ್ಕೆ ತಕ್ಕ ಫಲವನ್ನ ಕೊಡೋದು. ನಾವು ಮಾಡಿದ ಕೆಲಸ ಏನಿದೆ ನಾವು ಹೇಳಿ ಏನಿಲ್ಲ ನಾನು ಅಷ್ಟು ಕೆಲಸ ಅಂತ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ರೆ ಜಗಳ ಮಾಡ್ತಾರೆ. ನಾ ಅಷ್ಟು ಮಾಡಿದೆ ನೀನ್ ಇದ್ ಮಾಡ್ಬೇಕು, ಇಲ್ಲ ಇಲ್ಲ ನಾನ್ ಮಾಡಿ ಅಂತ ಹೇಳ್ತೀವಲ್ಲ. ಆದ್ರೆ ಇಲ್ಲಿ ಮಾಡ್ಬೋದು, ನೀನಲ್ಲ ಬೆಳಗಿನ ನಾನ್ ಮಾಡ್ತಿರೋದು ಅಂತ ತಾಯಿ ಹೇಳ್ತಾಳೆ. ಯಾಕೆಂದ್ರೆ ಮಕ್ಕಳು ಹೇಳಕ್ ಮುಂಚಿಂದು ಅವಳು ಎದ್ದಿರ್ತಾಳೆ. ಇಲ್ಲಿ ಮನೆಯಲ್ಲಿ ಈ ಗಲಭೆಗಳು ನಾವು ನೋಡ್ತೀವಲ್ಲ. ಆದ್ರೆ ಯಾರು ನಾನು ಮಾಡಿದ್ದು ಅನ್ನೋಕೆ ಅಲ್ಲೊಬ್ಳು ಕೂತ್ಕೊಂಡು ನೋಡ್ತಿರ್ತಾಳೆ. ಅಲ್ಲೇ ಅಲ್ಲ ಇಲ್ಲೇ ಕೂತ್ಕೊಂಡು ನೋಡ್ತಿರ್ತಾಳೆ. ನಾನು ಏನೇ ಸುಳ್ಳು ಹೇಳಲಿ, ನಾನು ಏನೇ ಮಾಡಿರ್ಲಿ ಅದಕ್ಕೆ ಸಾಕ್ಷಿಯಾಗಿ ಅವಳು ಇರ್ತಾಳೆ. ಆದ್ರಿಂದ ಹಾಗೆ ಅವಳು ಈ ಕೆಲಸಗಳನ್ನ ಮಾಡುವುದಕ್ಕೆ ಫಲವನ್ನ ಕೊಡಬೇಕು. ಆದ್ರಿಂದ ನಾನು ಇಷ್ಟು ಕೆಲಸ ಮಾಡಿದೆ, ನಾನು ಅಷ್ಟು ಕೆಲಸ ಮಾಡಿದೆ, ನಾನು ಅಷ್ಟು ಒಳ್ಳೇದು ಮಾಡಿದೆ. ನಾವು ಲೋಕದಲ್ಲಿ ಡಂಗೂರ ಹೊಡೆಸ್ಕೋಬಹುದು, ಮನೆಯಲ್ಲಿ ಬಿರುದು ಬಾವಲಿಗಳ ಪಾವಟ ಹಾಕ್ಸ್ಕೊಳ್ಬಹುದು. ಹಾಗೆ ನಾವು ಒಂದು ನೋಡಿದ್ವಲ್ಲ, ದೇವಸ್ಥಾನದಲ್ಲಿ ನಾನು ಕೊಟ್ಟಿದ್ದು ಅಂತ ಫ್ಯಾನ್ ತಿರುಗ್ಬಿಟ್ರೆ ನನ್ನ ಹೆಸರು ಕಾಣಲ್ವಲ್ಲ, ಅದರಿಂದ ಫ್ಯಾನ್ ತಿರುಗೋ ಹಾಗಿಲ್ಲ. ಅಲ್ಲಿಗೆ ನಾನು ಫ್ಯಾನ್ ಕೊಟ್ಟೇನು ಅಲ್ವೇ? ಆ ರೀತಿಯಾಗಿ ನಾವು ಮಾಡಿದ ಪುಣ್ಯ ಕಾರ್ಯಗಳಿದೆಯಲ್ಲ, ದೇವರಿಗೆ ಅದು ಲೆಕ್ಕ ಗೊತ್ತಾಗ್ತಾ ಇರುತ್ತೆ. ಆ ರೀತಿ ಬರೀ ಮಾಡಿದ ಕೆಲಸಕ್ಕೆ ತಕ್ಕ ಫಲವನ್ನ ಕೊಡೋದು, ಇದೆಲ್ಲ ಯಾರ ಕೆಲಸ? ಈಶ್ವರ. ಆ ಈಶ್ವರರಿಗೆ ಅದು ಮಹೇಶ್ವರ. ಆದ್ರಿಂದ ಈಗ ಮೊದಲಿಗೆ ಮಹೇಶ್ವರ ಅಂದ್ರೆ ಏನಾಯ್ತು? ಈಶ್ವರರು ತುಂಬಾ ಜನ ಇದ್ದಾರೆ. ಈಗ ನಮ್ಮನ್ನೇ ನೋಡ್ಕೊಂಡ್ರೆ ಮನೆಗೊಬ್ಬ ಈಶ್ವರ. ಹಾಗೆ ಒಂದು ಬೀದಿನಲ್ಲಿ ಯಾರೋ ಒಬ್ರು ಲೀಡಿಂಗ್ ತಗೊಳ್ತಾರೆ. ಈ ಬೀದಿನಲ್ಲಿ ಏನೇನ್ ಸಮಸ್ಯೆ ಆಗುತ್ತೆ, ಕಸ ತಗೊಂಡು ಹೋಗಕ್ ಬರಲ್ಲ, ಈ ತರ ನೀರಿನ ಸಮಸ್ಯೆ ಏನೋ ಇರುತ್ತಲ್ಲ, ಹಾಗೆ ಅಲ್ಲಿಗೊಬ್ಬ ಈಶ್ವರ. ಹಾಗೆ ಒಂದು ಏರಿಯಾ ಇದ್ರೆ ಅದಕ್ಕೊಬ್ಬ ಈಶ್ವರ. ಅಂದ್ರೆ ಒಬ್ಬ ಒಡೆತನ ಅಂದ್ರೆ ಜವಾಬ್ದಾರಿಯನ್ನ, ಅದರ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋನು. ಹಾಗೆ ಈಶ್ವರ 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 ಅಂತ ನೋಡ್ತಾ ಹೋದ್ರೆ ಎಷ್ಟು ಈಶ್ವರರಿದ್ದಾರಲ್ಲ. ಆ ಎಲ್ಲ ಈಶ್ವರರಿಗೆ ಈಗ ಇಂದ್ರನೂ ಒಬ್ಬ ಈಶ್ವರ. ಎಷ್ಟು ದೇವತೆಗಳಿದ್ದಾರೆ? 3 ಕೋಟಿ ದೇವತೆ ಅಂತೇವೆ. ಆ ಎಲ್ಲ ದೇವತೆಗಳಿಗೆ ಈಶ್ವರ ಇಂದ್ರ. ಹಾಗೆ ವರುಣ ಒಬ್ಬ ಈಶ್ವರ. ಅವನು ಯಾರಿಗೆ? ನೀರಿನ ಬಿಂದುಗಳಿಗೂ ಅವನು ಈಶ್ವರ. ಹಾಗೆ ವಾಯು ಈಶ್ವರ. ಯಾರಿಗೆ? ಒಂದೊಂದು ಉಸಿರನ್ನ ನಾವು ಒಳಗೆ ತಗೊಳ್ತೇವೆ, ಹೊರಗೆ ಬಿಡ್ತೇವೆ, ಎಲ್ಲಕ್ಕೆ. ಹಾಗೆ ಒಬ್ಬೊಬ್ಬರೂ ಈಶ್ವರರೇ. ಅಂಥ ಈಶ್ವರರಿಗೆಲ್ಲ ಯಾರು ಈಶ್ವರರು? ಅದು ಮಹೇಶ್ವರ. ಇದು ಒಂದು. ಇನ್ನು ಮಹಾಕಲ್ಪ. ಕಲ್ಪ ಅಂದ್ರೆ ಏನು ಅಂತ ನಾವು ತುಂಬಾ ಸಲ ನೋಡಿದ್ದೇವೆ. ಕಲ್ಪ ಅನ್ನೋದು ಒಂದು ಕಾಲದ ಅಳತೆ. ಕಲ್ಪ ಅಂದ್ರೆ ಬ್ರಹ್ಮ, ಅಂದ್ರೆ ಸೃಷ್ಟಿಯನ್ನ ಮಾಡುವಂತ ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತ ಕರೀತಾರೆ. ಒಂದು ದಿನ ಅಂದ್ರೆ ಎಷ್ಟಾಗತ್ತೆ ಅಂತ ಕೇಳಿದ್ರೆ 4 ಯುಗಗಳು ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ, ಈ 4 ಯುಗಗಳು 71 ರೌಂಡ್ ಹೊಡಿಬೇಕು. 71 ಟೈಮ್ಸ್ 71 ಸಲ ರೌಂಡ್ ಹೊಡೆದ್ರೆ
ಅದನ್ನ ಒಂದು ಮಹಾಯುಗ ಅಂತ ಕರೀತಾರೆ. ಅಂಥದ್ದು 100 ಬಂದ್ರೆ ಆಗ ಅಥವಾ 1000 ಬಂದ್ರೆ ಅದನ್ನ ಏನಂತಾರೆ, ಒಂದು ಕಲ್ಪದ ಒಂದು ಹಗಲು. ಅಂದ್ರೆ ಅದು ಟೋಟಲಿ 864 ಕೋಟಿ 864 ಕೋಟಿ ಮಾನವ ವರ್ಷಗಳು ಒಂದು ಅಂದಾಜಲ್ಲಿ. ಅಷ್ಟೇ ಅದು ಒಂದು ಹಗಲು, ಅಷ್ಟೇ ರಾತ್ರಿ. ಇದಿಷ್ಟು ಸೇರಿದ್ರೆ ಅಂದ್ರೆ 864 ಕೋಟಿ ಇಂಟು 2 ಅದೆಷ್ಟು ಕೋಟಿ ಲೆಕ್ಕ ಹಾಕೊಂಡ್ರೆ ಅಷ್ಟು ದೊಡ್ಡ ಕಾಲ ಒಂದು ಹಗಲು, ಒಂದು ದಿನ. ಯಾರಿಗೆ? ಸೃಷ್ಟಿಕರ್ತ ಬ್ರಹ್ಮನಿಗೆ. ಅದನ್ನ ಏನಂತಾರೆ, ಕಲ್ಪ ಅಂತ ಕರೀತಾರೆ. ಅದನ್ನ ಕಲ್ಪ ಅಂತ ಕರೀತಾರೆ. ಮಹಾಕಲ್ಪ ಅಂದ್ರೆ ಇದಿಷ್ಟಿದೆಯಲ್ಲ, ಯಾವುದು 864 ಕೋಟಿ ಇಂಟು 2 ಅದು ಇಂಟು 365 ಅಂದ್ರೆ ಒಂದೇ ದಿನ ಆಗಿದ್ದಲ್ವಾ. ಅಂಥದ್ದು 365 ದಿನ ಅಂದ್ರೆ ಒಂದು ವರ್ಷ. ಅಲ್ಲಿಗೇನಾಯ್ತು, 864 ಕೋಟಿ ಇಂಟು 2 ಇಂಟು 365 ಇಂಟು 100 ಅದು ಎಷ್ಟು ಸಂಖ್ಯೆ ಆಗ್ಬೋದು? ಆ ಸಂಖ್ಯೆ, ಅದನ್ನ ಮಹಾಕಲ್ಪ ಅಂತ ಕರೀತಾರೆ. ಅಂದ್ರೆ ಅಷ್ಟು ದೊಡ್ಡ ಕಾಲ. ಆಗ ಇವನೇನ್ ಮಾಡ್ತಾನೆ, ತಾಂಡವ ನೃತ್ಯವನ್ನ ಮಾಡ್ತಾನೆ. ಯಾರು ಎಂಥ ತಾಂಡವ ಅದು? ಮತ್ತೆ ಮಹಾತಾಂಡವ. ಈ ತಾಂಡವದಲ್ಲೂ ಕೂಡ ಮೊದಲಿಗೆ ತಾಂಡವ ಅಂದ್ರೆ ತಂಡು ಅನ್ನುವನೊಬ್ಬ ಋಷಿ. ತಂಡು ಅನ್ನುವ ಋಷಿ ತಾನು ಶಿವನ ಭಕ್ತ. ಅವನು ಶಿವನಿಗೋಸ್ಕರ, ಮಹಾಭಾರತದಲ್ಲಿ ಆ ಕಥೆ ಬರುತ್ತೆ, ಶಿವನಿಗೋಸ್ಕರ ಸುದೀರ್ಘ ಕಾಲ ತಪಸ್ಸು ಮಾಡ್ತಾನೆ. ಹಾಗೆ ಅವನು ತಪಸ್ಸು ಮಾಡಿ ಶಿವ ಕಂಡು ಬಿಡ್ತಾನೆ. ಶಿವ ಕಂಡಾಗ ಆನಂದದಿಂದ ಕುಣಿಯಕ್ ಶುರು ಮಾಡಿಬಿಡ್ತಾನೆ. ಆ ಆನಂದದಿಂದ ಕುಣಿತ ನಾವು ಶ್ರುತದೇವನ ಮನೆಗೆ ಕೃಷ್ಣ ಬಂದಾಗ ಹೇಗೆ ಕುಣಿದ ನೋಡ್ತೇವಲ್ಲ, ಅವನು ಮೈ ಬಟ್ಟೆ ಕಿತ್ತು ಹಾರಿ, ಅಂದ್ರೆ ಅಷ್ಟು ಆನಂದ ಅವನಿಗೆ, ಅದನ್ನು ಹಾರಿಸ್ತಾ ಗಿರಿಗಿರಿ ಸುತ್ತಿ, ಆ ರೀತಿಯಲ್ಲಿ ತಂಡು ಶಿವನನ್ನ ಕಂಡವನು ಆನಂದದಿಂದ ಕುಣಿಯಕ್ ಶುರು ಮಾಡಿದ. ಶಿವ ಅವನ ಜೊತೆಯಲ್ಲಿ ಕುಣಿದ. ಹಾಗೆ ಬಂದಂಥ ನೃತ್ಯ ಅದು ತಾಂಡವ. ತಂಡುವಿನಿಂದ ಬಂದದ್ದು ತಾಂಡವ. ಆದ್ರೆ ಆ ತಾಂಡವ ನೃತ್ಯವನ್ನ ತಂಡುವಿಗೋಸ್ಕರ ಮೊದಲು ಮಾಡಿದ. ಈಗ ಅದು ಪ್ರದೋಷ ತಾಂಡವ ಅಂತ ಒಂದು ತಾಂಡವ ಇದೆ. ಹಾಗೆ ಚಿದಂಬರ ತಾಂಡವ ಅಂತ ಇನ್ನೊಂದು ತಾಂಡವ ಇದೆ. ಪ್ರದೋಷ ಕಾಲಗಳಲ್ಲಿ ನಾವು ಯಾವಾಗ ಮಾಡ್ತೇವೆ ಪ್ರದೋಷ? ದ್ವಾದಶಿ ಮತ್ತು ತ್ರಯೋದಶಿಯ ಮಿಶ್ರ ದಿನದಲ್ಲಿ ಮಾಡ್ತೇವೆ. ತ್ರಯೋದಶಿ ಮತ್ತು ಚತುರ್ದಶಿಯ ಮಿಶ್ರ ದಿನದಲ್ಲಿ ಪ್ರದೋಷ ಪೂಜೆ ಅಂತ ಮಾಡ್ತೇವೆ, ಮುಸ್ಸಂಜೆ ಹೊತ್ತಲ್ಲಿ. ಆವಾಗ ಶಿವ ತಾಂಡವ ನೃತ್ಯ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ, ಈ ತಂಡು ಮುನಿಯಂಥ ಗಣಗಳು ಇರ್ತಾರಲ್ಲ, ಯಾರು ರುದ್ರಗಣಗಳೆಲ್ಲ ಇರ್ತಾರಲ್ಲ, ಅವರಿಗೋಸ್ಕರ ಮಾಡ್ತಾನೆ. ಅವರು ಅದನ್ನ ನೋಡಿ ಆನಂದಿಸ್ತಾರೆ. ತಾಂಡವ ನೃತ್ಯವನ್ನ ಅನೇಕ ಕಾರಣಕ್ಕೆ ಮಾಡ್ತಾನೆ. ಹಾಗೆ ಆ ತಾಂಡವ ನೃತ್ಯವನ್ನ ನೋಡಕ್ಕೋಸ್ಕರನೇ ಶನೈಶ್ಚರ ಒಂದು ಲೀಲೆ ಮಾಡ್ತಾನೆ. ಆ ಥರ ಪರಮಾತ್ಮನ ತಾಂಡವ ನೃತ್ಯ ನೋಡೋದು ಅಪರೂಪ, ಅದು ಸುಲಭಕ್ಕೆ ಸಿಕ್ಕಲ್ಲ. ಆದ್ರಿಂದ ಪ್ರದೋಷ ಕಾಲದಲ್ಲಿ ಅವನು ತಾಂಡವ ನೃತ್ಯ ಮಾಡ್ತಾನೆ. ಯಾರಿಗೋಸ್ಕರ? ಮಹರ್ಷಿಗಳಿಗೋಸ್ಕರ ಮತ್ತು ಗಣ ಗುಂಪುಗಳಿಗೋಸ್ಕರ, ರುದ್ರಗಣಗಳಿಗೋಸ್ಕರ ಮಾಡ್ತಾನೆ. ಇನ್ನು ಚಿದಂಬರ ಅನ್ನೋದೇ ಚಿದಂಬರ, ಅಲ್ಲಿರೋದೇ ನಟರಾಜ ಮೂರ್ತಿ ಅಂತ ನಾವು ಕೇಳ್ಕೊಂಡಿದ್ದೇವೆ. ಅವನು ಮಾಡುವ ತಾಂಡವ ನೃತ್ಯ ಇದೆಯಲ್ಲ, ಅದು ಕೇವಲ ಭಕ್ತರಿಗೋಸ್ಕರ. ಭಕ್ತರು ಎಲ್ಲರಿಗೂ ಅದು ದರ್ಶನ ಆಗಲ್ಲ, ಅದರಿಂದಲೇ ಚಿದಂಬರ ರಹಸ್ಯ ಅಂತಾರೆ. ಅಲ್ಲಿ ಹೋಗಿ ಅನುಭವಿಸಿದವನಿಗೆ, ಯಾರಿಗೆ ಹೃದಯದಲ್ಲಿ ಈ ಭಾವ ತುಂಬಿಕೊಂಡಿರುತ್ತೆ, ಭಾವ ಇದ್ದಾಗಲೇ ನಮಗೆ ವಿಷಯ ಗೊತ್ತಾಗೋದು. ಭಾವ ಇಲ್ಲ ಅಂದ್ರೆ ಯಾವುದೋ ಅನುಭವಕ್ಕೆ ಬರಲ್ಲ. ಈಗ ಊಟನೇ ಆದ್ರೂ ರುಚಿಯಾಗಬೇಕಾದ್ರೆ ಭಾವ ಇದ್ದಾಗ ಊಟದ ರುಚಿ, ಭಾವ ಇಲ್ಲದೆ ಇದ್ರೆ ಏನೋ ತಿಂದೆ ಅಂತ ಆಗತ್ತೆ. ಹಾಗೆ ಈ ಎಲ್ಲದರಲ್ಲೂ ದೇವಾಲಯಕ್ಕೆ ಹೋದ್ರೆ, ಒಂದು ಪವಿತ್ರ ಕ್ಷೇತ್ರಕ್ಕೆ ಹೋದ್ರೆ ಆ ಭಾವ ತುಂಬಿಕೊಳ್ಬೇಕು. ಆ ಭಾವ ತುಂಬಿದಾಗ, ಇಲ್ಲಿ ಚಿದಂಬರ ನರ್ತನ ಮಾಡ್ತಾ ಇದ್ದಾನಂತೆ, ಆ ಚಿದಂಬರ ನೃತ್ಯವನ್ನ ನೋಡೋದಕ್ಕೆ ದೇವಾದಿ ದೇವತೆಗಳೆಲ್ಲ ಬಂದು ನೆರೆದಿರ್ತಾರಂತೆ, ನನಗೂ ಈ ಭಾಗ್ಯವನ್ನ ಅದನ್ನೆಲ್ಲ ನಾವು ಭಾವಿಸಿಕೊಂಡಾಗ ಯಾರೊಬ್ಬನಿಗೋ ಮನಸ್ಸಿನೊಳಗೋ ಕನಸಿನೊಳಗೋ ಎಲ್ಲೋ ಆ ಒಂದು ನೃತ್ಯ ಕಂಡು ಬರುತ್ತೆ. ಅಥವಾ ಕೊನೆಗೆ ಆ ನೃತ್ಯದ ಗೆಜ್ಜೆನಾದನೋ ಯಾವುದೋ ಒಂದು ಮೃದಂಗನಾದನೋ. ತಾಂಡವ ನೃತ್ಯ ಮಾಡುವಾಗ ನಾವು ನೋಡಿದ್ದೇವೆ, ಬಾಣಾಸುರ 500 ತೋಳುಗಳಲ್ಲಿ ಇದು ವಾದ್ಯಗಳನ್ನ 500 ತೋಳುಗಳಿಂದ ಆ ವಾದ್ಯವನ್ನ ನುಡಿಸೋದು. ಅಷ್ಟು ಬಗೆ ವಾದ್ಯಗಳು, ಅಷ್ಟು ಬಗೆ ನುಡಿಸೋದು. ಹಾಗೆ ಆ ವಾದ್ಯಗಳ ಧ್ವನಿನೋ ಯಾವುದೋ ಕಿವಿ ಮೇಲೆ ಬೀಳುತ್ತೆ. ಆಗ ನಮಗ್ ಗೊತ್ತಾಗುತ್ತೆ, ಓಹೋ ಇಲ್ಲಿ ತಾಂಡವ ನೃತ್ಯ ನಡೀತಾ ಇದೆ. ಆ ರೀತಿಯಲ್ಲಿ ಪರಮಾತ್ಮ
ಚಿದಂಬರ ಕ್ಷೇತ್ರದಲ್ಲಿ ತಾಂಡವ ನೃತ್ಯ ಮಾಡ್ತಾನೆ. ಆ ತಾಂಡವ ನೃತ್ಯವನ್ನ ನೋಡುವುದಕ್ಕೆ ಭಕ್ತಾಗ್ರಣಿಗಳೆಲ್ಲರೂ ಸಿದ್ಧರಾಗಿರ್ತಾರೆ. ಭಕ್ತಾಗ್ರಣಿಗಳ ಹೃದಯ ಕ್ಷೇತ್ರದಲ್ಲಿ ಅವನು ನೃತ್ಯ ಮಾಡ್ತಾನೆ. ಆ ಹೃದಯ ಕ್ಷೇತ್ರದ ನೃತ್ಯವೂ ಕೂಡ ತಾಂಡವ ನೃತ್ಯ. ಹೀಗೆ ಇಲ್ಲೆಲ್ಲ ಸಾಕ್ಷಿಗಳು ಯಾರಿದ್ದಾರೆ ನೋಡಿ. ರುದ್ರ ಪ್ರದೋಷ ಕಾಲದಲ್ಲಿ ತಾಂಡವ ಮಾಡುವಾಗ ರುದ್ರಗಣಗಳು ಸಾಕ್ಷಿ ಇದ್ದಾರೆ, ಋಷಿಗಳು ಸಾಕ್ಷಿ ಇದ್ದಾರೆ. ಚಿದಂಬರ ಕ್ಷೇತ್ರದಲ್ಲಿ ತಾಂಡವ ಮಾಡುವಾಗ ಭಕ್ತರು ಮತ್ತೆ ಋಷಿಗಳು, ಮಹರ್ಷಿಗಳು, ರಾಜರ್ಷಿಗಳು, ಯೋಗರ್ಷಿಗಳು. ಅದು ನಮಗೆ ಈ ಶೈವಾಗಮಗಳು ಇದೆ, ಮತ್ತೆ ಶಿವ ಭಕ್ತರ ಒಂದು ಕಥೆಗಳು ನಮಗೆ ಇದರಲ್ಲಿ ಸಿಕ್ಕತ್ತೆ. 64 ಜನ ಶಿವಭಕ್ತರ ಕಥೆಯಲ್ಲಿ ಕೆಲವರು ಇದನ್ನ ಕಣ್ಣಾರೆ ಕಂಡ ಅನುಭವಗಳನ್ನ ಬರ್ಕೊಳ್ತಾರೆ, ಹೇಗೆ ತಾವು ಅದರ ದರ್ಶನ ಮಾಡಿದ್ವಿ ಅಂತ. ಹಾಗೆ ಆ ಶಿವನ ಆ ಚಿದಂಬರ ಕ್ಷೇತ್ರದ ತಾಂಡವ ನೃತ್ಯವನ್ನ ನೋಡುವಾಗ ಭಕ್ತರು ಸಾಕ್ಷಿ ಇದ್ದಾರೆ. ಅದನ್ನ ಭಕ್ತರು ನೋಡ್ತಾ ಇರುವ ಋಷಿಗಳು ಅವರು ಎಲ್ಲರೂ ಸಾಕ್ಷಿಯಾಗಿ ಇದ್ದಾರೆ. ಹೇಗೆ ಕೃಷ್ಣ ಮಾಡುವ ಲೀಲೆಯನ್ನ ನೋಡುವುದಕ್ಕೆ ಆಕಾಶದಲ್ಲಿ ಬಂದು ದೇವಾದಿ ದೇವತೆಗಳು ನೆರೆದು ಸಾಕ್ಷಿಯಾಗಿದ್ರು, ಹಾಗೆ ಇಲ್ಲಿ ಯಾಕೆ ಇಷ್ಟ ಹೇಳ್ತಿರೋದು, ಇಲ್ಲೆಲ್ಲ ಬೇರೆ ಬೇರೆ ಸಾಕ್ಷಿಗಳಿದ್ದಾರೆ ಅಲ್ವಾ. ಆದರೆ ಇಲ್ಲಿ ಮಹಾತಾಂಡವ ಮಾಡುವಾಗ ಎಲ್ಲರೂ ಲಯ ಆಗಿ ಹೋಗ್ತಾ ಇದ್ದಾರಲ್ಲ. ಯಾವಾಗ ತಾಂಡವ ಮಹಾಕಲ್ಪ ಆಗುವಾಗ. ಮಹಾಕಲ್ಪ ಅಂದ್ರೇನು, ಬ್ರಹ್ಮನೂ ಹೋಗ್ಬಿಡ್ತಾನೆ. ನಾವು ಪ್ರಳಯವನ್ನ ನೋಡಿದ್ವಲ್ಲ, ನೈಮಿತ್ತಿಕ ಲಯ ಮತ್ತೆ ಪ್ರಾಕೃತಿಕ ಲಯ, ಈ ರೀತಿ ಲಯ ಆಗುವಾಗ ಈ ಲಯದಲ್ಲಿ ಬ್ರಹ್ಮ ವಿಷ್ಣು ಈಶ್ವರರು ಲಯ ಆಗ್ಬಿಡ್ತಾರೆ. ಇಲ್ಲಿ ಈಗ ನರ್ತನ ಮಾಡ್ತಿರೋನು ಯಾರು ಅಂದ್ರೆ ಮಹೇಶ್ವರ, ಬ್ರಹ್ಮ ವಿಷ್ಣು ಈಶ್ವರ ಅಲ್ಲ. ಆ ಬ್ರಹ್ಮ ವಿಷ್ಣು ಈಶ್ವರರು ಲಯ ಆಗಿ ಹೋಗ್ಬಿಟ್ರೆ ಯಾರು ಉಳಿದಿರ್ತಾರೆ? ಆಗ ಇವನಿಗೆ ಬೇಜಾರಾಯ್ತಂತೆ ಈಶ್ವರನಿಗೆ. ಹೋಗ್ ನಾನ್ ಡ್ಯಾನ್ಸ್ ಮಾಡಲ್ಲ, ನನ್ ಡ್ಯಾನ್ಸ್ ನೋಡಕ್ ಯಾರು ಇಲ್ಲ ಅಂತ. ಆಗ ಅಮ್ಮ ಹೇಳಿದ್ಲಂತೆ, ನಾನು ಇದನ್ ಮಾಡಪ್ಪ, ನಾನ್ ಬೆನ್ ತಡ್ತೀನಿ, ಚಪ್ಪಾಳೆ ತಡ್ತೀನಿ ಅಂತ. ಅಂದ್ರೆ ಪಂಚದಶಿ ಸ್ತೋತ್ರದಲ್ಲಿ ಹಾಗೆ ಹೇಳಿದ್ದಾರೆ. ಅಂದ್ರೆ ಅಮ್ಮ ನಿಂತ್ಕೊಂಡು ಶಿವ ತಾಂಡವ ನೃತ್ಯ ಮಾಡಲ್ಲ ಅಂದ್ಬಿಟ್ರೆ ಏನಾಗುತ್ತೆ, ಲಯ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ಅಮ್ಮ ಹೇಳಿದ್ಲಂತೆ, ನಾನು ಮಾಡ್ತೀನಿ, ನಾನ್ ಚಪ್ಪಾಳೆ ತಡ್ತೀನಿ, ನಾನ್ ನಿನಗೆ ಬೆನ್ ತಡ್ತೀನಿ, ನೀನ್ ಮಾಡು ಅಂತ. ಅದರಿಂದ ಕಲ್ಪೋಪಸಂಹರಣ, ಕಲ್ಪಕಾಲದಲ್ಲಿ ಉಪಸಂಹಾರ ಮಾಡಬೇಕಾದಾಗ ಕಲ್ಪಿತ ತಾಂಡವಸ್ಯ, ಶಿವ ತಾಂಡವ ನೃತ್ಯವನ್ನ ಆರಂಭ ಮಾಡ್ದ. ಯಾರು ನೋಡೋರಿಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಕುಣಿಯಕ್ಕಾಗತ್ತಾ, ನಮ್ಮ ಪಾಡಿಗೆ ನಾವು ಚಪ್ಪಾಳೆ ತಟ್ಕೊಳಕ್ಕಾಗತ್ತಾ? ಇಲ್ಲ. ಆದ್ರಿಂದ ಆಗವನಿಗೆ ಅವನು ದೇವಸ್ಯ ಖಂಡ ಪರಶೋಹೋ, ಕೈಯಲ್ಲಿ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಭರ್ಜರಿಯಾಗಿ ಕುಣಿತಾ ಇದ್ದಾನೆ. ಆದ್ರೆ ಯಾರು ಇಲ್ಲ ಅಂತಾದಾಗ ನಿರಾಶೆ ಆಗ್ಬಿಡ್ತಂತೆ, ನಿರುತ್ಸಾಹ ಆಗ್ಬಿಡ್ತಂತೆ. ಆಗ ತಾಯಿ ಹೇಳಿದ್ಲಂತೆ, ತಾನು ಕೈಯಲ್ಲಿ ಪಾಶ ಅಂಕುಶ ಎಲ್ಲ ಹಿಡ್ಕೊಂಡು ಬಂದು ತಾಯಿ ಹೇಳಿದ್ಲಂತೆ, ನಾನು ನಿನ್ನ ದರ್ಶನಕ್ಕೆ ಸಾಕ್ಷಿಯಾಗಿ ನಿಲ್ತೀನಿ, ನಾನು ನಿನ್ನ ಇದು ನೃತ್ಯವನ್ನ ನಾನು ಆನಂದಿಸ್ತೀನಿ, ಅನುಭವಿಸ್ತೀನಿ. ಆದ್ರಿಂದ ಸಾಕ್ಷಿಣಿ ವಿಜಯತೆ, ಆ ತಾಯಿ ಸಾಕ್ಷಿಣಿಯಾಗಿ ನಿಲ್ತಾಳೆ. ಇದು ನಾವಿಲ್ಲಿ ಮಹಾ ಈಶ್ವರ, ಮಹಾಕಲ್ಪ, ಮಹಾತಾಂಡವ ಸಾಕ್ಷಿಣಿ. ಹಾಗೆ ಮಹೇಶ್ವರನು ಮಾಡುವ ಮಹಾಕಲ್ಪ. ಮಹಾಕಲ್ಪ ಅಂದಾಗ ಆತ್ಯಂತಿಕ, ಯಾರೂ ಉಳಿಯಲ್ಲ, ಎಲ್ಲ ಪಂಚಭೂತಗಳೂ ಕೂಡ ಲಯವಾಗಿ, ಆಕಾಶವೂ ಪರಮಾತ್ಮನಲ್ಲಿ ಲಯವಾಗಿ ಹೋಗ್ಬಿಡುವಂಥ ಕಾಲ. ಅಂಥ ಕಾಲದಲ್ಲಿ ಮಹಾಕಲ್ಪದಲ್ಲಿ ಮಾಡುವಂತಹ ತಾಂಡವ ನೃತ್ಯಕ್ಕೆ ಸಾಕ್ಷಿಯಾಗಿ ಇರೋದು ಒಂದೇ. ಆ ಜಾಗದಲ್ಲಿ ಈಶ್ವರ ಮತ್ತು ತಾಯಿ ಅಂತ ಭೇದ ಇಲ್ಲ, ಬೇರೆ ಇಲ್ಲ. ಆದರೆ ಅವಳು ಇವನಿಗೋಸ್ಕರ ತಾನು ಬೇರೆ ನಿಂತಿದ್ದಾಳೆ. ಅದರಿಂದೇ ಅಲ್ಲಿ ಹೇಳ್ತಾ ಇರೋದು ಕಲ್ಪೋಪಸಂಹರಣ ಕಲ್ಪಿತ ತಾಂಡವಸ್ಯ ಅಂತ. ಹಾಗೆ ಆ ದೇವಿಯ ಸ್ತೋತ್ರ ಮಾಡುವಾಗ ಇದನ್ನು ಹೇಳ್ತಾರೆ. ಹಾಗೆ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ, ಮಹೇಶ್ವರನು ಮಾಡುವ ಮಹಾಕಲ್ಪ ಕಾಲದ ಮಹಾತಾಂಡವಕ್ಕೆ ಸಾಕ್ಷಿಯಾಗಿ ನಿಂತಿರುವವಳು ಜಗಜ್ಜನನಿಯಾದ ಆದಿಮೂಲಕಾರಿಣಿಯಾದ ದೇವಿ ಮಾತ್ರ. ಯಾವ ದೇವಿಯನ್ನ ನಾವು ನಿನ್ನೆ ದಿವಸ ಆರಾಧನೆ ಮಾಡಿದೆವೋ, ನಾವು ಅನ್ಕೊಂಡಿರುವ ಹಾಗೆ ಅವಳು ಹಿಮವಂತನ ಪುತ್ರಿ ಮಾತ್ರವಾಗಿ ಅಲ್ಲ. ಮಂತ್ರ ಇದೆ, ಹೈಮವತಿ ಅಂತಾನೆ ಅವಳನ್ನು ಕರೀತಾರೆ, ಉಮಾ ಅಂತ ಕರೀತಾರೆ. ಆದ್ರೆ ಆ ತತ್ವ ಎಂಬುದು ಈಗ ನಾವು ನೋಡ್ತಾ ಇರುವಂತ ತತ್ವನೇ, ನಾವು ನಿನ್ನೆ ಆರಾಧನೆ ಮಾಡಿರುವಂತಹ ತತ್ವ. ಆದ್ರಿಂದ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ, ಮಹೇಶ್ವರನು ಮಾಡಿದ ಮಹಾಕಲ್ಪ ಕಾಲದ ಮಹಾತಾಂಡವಕ್ಕೆ ಸಾಕ್ಷಿಯಾಗಿ ನಿಂತವಳು. ಆಗೇನಿರುತ್ತೆ ಹಾಗಾದ್ರೆ
ಆನಂದ 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 ಬಿಟ್ಟು ಮತ್ತೆ ಏನೂ ಇಲ್ಲ. ಈ ಒಂದು ಮಹಾಕಲ್ಪ ಅನ್ನುವುದು ಯಾವಾಗ ಆಗುತ್ತೆ ಅನ್ನುವುದಕ್ಕೆ, ಮಹಾಪ್ರಳಯ ಅನ್ನುವುದು ಯಾವಾಗ ಆಗುತ್ತೆ, ಅದಕ್ಕೆ ಸೂಚನೆ ಏನು ಅನ್ನೋದಕ್ಕೆ ಭಾಗವತದಲ್ಲೂ ಹೇಳ್ತಾರೆ. ಹಾಗೆ ನಮ್ಮ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ, ಯೋಗ ವಾಸಿಷ್ಠದಲ್ಲಿ ಕೂಡ ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ 12 ಜನ ಸೂರ್ಯರು ಒಟ್ಟಿಗೆ ಬರ್ತಾರಂತೆ. ಈ ಒಂದು ಸೂರ್ಯದ ತಾಪಕ್ಕೆ ನಾವು ಇವಾಗಲೇ ಮಳೆನೇ ಇಲ್ಲ, ಬಿಸಿಲು ತಾಪ ಇರಕ್ಕಾಗಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೇವಲ್ಲ, ಆಗ 12 ಜನ ಸೂರ್ಯರು ಒಟ್ಟಿಗೆ ಬಂದಾಗ ಹೇಗಿರ್ಬೋದು, ಒಟ್ಟಿಗೆ 12 ಜನ ಸೂರ್ಯರು ಬರ್ತಾರಂತೆ. ಹಾಗೆ 100 ವರ್ಷ 12 ಜನ ಸೂರ್ಯರು ಖುದ್ದು ಭೂಮಿ ಎಲ್ಲ ಬತ್ತಿ ಅಂದ್ರೆ ಒಣಕಲಾಗ್ಬಿಡ್ಬೇಕು ಅಂತ ಒಂದು ಸ್ಥಿತಿ. ನಾವು ಇದನ್ನೇ ತಾನೇ ಭಂಡನ ಸ್ಥಿತಿ ನೋಡಿದ್ದು. ಭಂಡ ಏನ್ ಮಾಡ್ದ, ದೇವತೆಗಳ ರಸವನ್ನು ಹೀರಿ ಒಣಕಲ್ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಅವರನ್ನು ಯಜ್ಞ ವೇದಿಕೆಯಲ್ಲಿ ಬೀಳಿಸಿದ್ದು, ಯಜ್ಞ ವೇದಿಕೆಯಲ್ಲಿ ಅವರನ್ನೇ ಕಡ್ಡಿಯಾಗಿ ಹಾಕ್ಬಿಟ್ಟಾಗ್ಲಾಗೆ. ಆ ರೀತಿ ಅಂತ ಕಾಲ ಮಹಾಪ್ರಳಯ ಆಗಬೇಕಾದ್ರೆ ಆ ರೀತಿಯಾಗಿ ಎಲ್ಲ ಒಣಗೋಗುತ್ತೆ. ಹಾಗೆ ಒಣಗಿದಾಗ ಏನಾಗುತ್ತೆ, ಎಲ್ಲ ಮೇಲೆ ನೀರು ಸೇರ್ತಲ್ಲ, ಅದು ಆ ನಂತರ 100 ವರ್ಷ ಹಾಗೆ 12 ಸೂರ್ಯರು ಒಟ್ಟಿಗೆ ಉರಿದ ನಂತರ ಜೋರು ಮಳೆ ಬರುತ್ತೆ. ಅದು ಕೂಡ ಮತ್ತೆ 100 ವರ್ಷ ನಿರಂತರವಾಗಿ ಮಳೆ ಸುರಿಯುತ್ತೆ. ಹಾಗೆ ಆಗುವಂತಹ ಲಯ ಇದೆಯಲ್ಲ, ಅದನ್ನ ಮಹಾಪ್ರಳಯ ಅಂತಾರೆ. ಇದನ್ನ ದ್ರೋಣರು ಸಾಯ್ಬೇಕಾದ್ರೆ ಈ ಲಯ ಬರಬೇಕು. ಇಲ್ಲದೆ ಇದ್ರೆ ದ್ರೋಣರಿಗೆ ಮರಣ ಇಲ್ಲ ಅಂತ ಆಗ್ಬಿಟ್ಟಿತ್ತು. ಇಂಥ ಒಂದು ಇದು ಬರಬೇಕು. ಅದಕ್ಕೋಸ್ಕರನೇ ನೋಡಿ, ಪರಮಾತ್ಮ ನಮ್ಮ ಕೈನಲ್ಲಿ ಸುಳ್ಳು ಅದೆಲ್ಲ ಇದಲ್ಲ. ಆದರೆ ದ್ರೋಣರು ಹಾಗೇನಾದ್ರೂ ನಿಂತಿದ್ರೆ, ದ್ರೋಣರು ಧರ್ಮಪರವಾಗಿ ನಿಂತಿದ್ರೆ ಶಿಕ್ಷಾರ್ಹರಲ್ಲ. ದ್ರೋಣರು ಮಾಡಿದಂಥ ಅಧರ್ಮವನ್ನ ಮಹಾಭಾರತ ಓದಿದವರಿಗೆ ಮಾತ್ರನೇ ಗೊತ್ತಾಗೋದು. ಎಷ್ಟು ಅವರು ಅನ್ಯಾಯ ಮಾಡಿದ್ರು, ಎಷ್ಟು ಅಧರ್ಮ ಮಾಡಿದ್ರು. ಅವರು ಯಾರೋ ಮಾಡಿದ್ರೆ, ಈಗ ನನ್ನಂಥವ್ರು ಮಾಡಿದ್ರೆ ತಪ್ಪಾಗಲ್ಲ, ಅಧರ್ಮ ತಪ್ಪಾಗಲ್ಲ ಅಂದ್ರೆ ತಪ್ಪೆ. ಆದರೆ ದ್ರೋಣರಂಥ ಮಹಾಜ್ಞಾನಿ, ಮಹಾನಾಯಕ, 100,000 ಕೋಟಿ ಜನರಿಗೆ ಮಾರ್ಗದರ್ಶಕನಾಗಬಲ್ಲ ಮಹಾಮೇಧಾವಿ, ಮಹಾಜ್ಞಾನಿ ತಪ್ಪು ಮಾರ್ಗದರ್ಶನ ಮಾಡಿದರೆ ಏನಾಗುತ್ತೆ? ಎಂಥ ಆದರ್ಶನ ಅವರು ಇಡಬೇಕಾಗಿತ್ತು. ಅಂಥದ್ದು ರಣರಂಗದಲ್ಲಿ ಧರ್ಮ ಧೂಳಿಪಟ ಮಾಡಿಬಿಟ್ರು. ಧರ್ಮ ನಿಯಮ ಹಾಕೊಂಡು ಧರ್ಮ ಯುದ್ಧ ಮಾಡ್ತಿರೋದು. ಧರ್ಮ ಯುದ್ಧಕ್ಕೆ ಹೇಳಿದ್ದಾರೆ, 2 ಪಕ್ಷಗಳಲ್ಲಿ ಯಾರು ಕೈ ಹೀಗೆತ್ತಿದ್ರು ಅಲ್ಲಿಗೆ ರಣರಂಗ ನಿಲ್ಲಿಸಬೇಕು. ಸಾಯಂಕಾಲ ಆಗುವಾಗ ಯುದ್ಧ ನಿಲ್ಲಿಸಬೇಕು. ಮತ್ತೆ ಆನ್ಹಿಕಗಳ ಸಮಯದಲ್ಲಿ ಯುದ್ಧ ನಿಲ್ಲಿಸಬೇಕು. ಎಷ್ಟು ಧರ್ಮಬದ್ಧವಾಗಿ ಕಂಡೀಷನ್ಸ್ ಇದೆ ಧರ್ಮ ಯುದ್ಧ ಅನ್ನುವಾಗ. ಆ ಎಲ್ಲ ಕಂಡೀಷನ್ನು ಧೂಳಿಪಟ ಮಾಡಿಬಿಟ್ರು. ಅವತ್ತಂತೂ ಕೋರ್ಕೋತಾ ಇದ್ದಾರೆ, ಪಾಂಡವ ಪಕ್ಷದವರು ಬಿಡಿ, ಅವರ ಪಕ್ಷದವರೇ ಆಗಲ್ಲ, ಇವತ್ತು ಸಾಕು ಸಾಕು ಬಿಡ್ತಾನೆ ಇಲ್ಲ ದ್ರೋಣರು. ಮಧ್ಯರಾತ್ರಿ ಆಗಿದೆ, ರಣರಂಗ ನಡೆಸ್ತಾನೆ ಇದ್ದಾರೆ. ಈ ರೀತಿಯಾದ ಅನಂತ ಅನ್ಯಾಯಗಳನ್ನ ಮಾಡಿದ ಕಾರಣ ಕೃಷ್ಣ ನಿರ್ಣಯ ಮಾಡಲೇಬೇಕಾಯ್ತು. ಹೇಗೆ ಭೀಷ್ಮರ ವಿಷಯದಲ್ಲೂ ಕೂಡ ಭೀಷ್ಮರು ತನ್ನದೇ ಶಕ್ತಿಯನ್ನ ಬಳಸಿಕೊಂಡು ತಾನು ದುರ್ಯೋಧನನಿಗೆ ಸಹಾಯಕನಾಗಿ ನಿಂತಿದ್ರೆ ಕೃಷ್ಣ ಕೈ ಎತ್ತ ಇರಲಿಲ್ಲ. ಭೀಷ್ಮರು ತನ್ನ ದೈವಿ ಶಕ್ತಿಯನ್ನ, ತನ್ನ ವಸುರೂಪವನ್ನ ನೆನಪಿಸಿಕೊಂಡು ಆ ವಸುಶಕ್ತಿಯನ್ನ ಆರೋಪಣೆ ಮಾಡಿಕೊಂಡಾಗ ಲೋಕಕ್ಕೆ ಅನ್ಯಾಯ ಮಾಡಿದ್ರೆ ದೈವಕ್ಕೆ ಅನ್ಯಾಯ, ದೈವಕ್ಕೆ ಮಾಡಿದ ಅನ್ಯಾಯ ಅದನ್ನು ಸಹಿಸಕ್ಕಾಗಲ್ಲ. ಆದ್ರಿಂದ ಭೀಷ್ಮರನ್ನ ವಧೆ ಮಾಡುವುದಕ್ಕೆ ಪರಮಾತ್ಮ ಚಕ್ರ ಹಿಡಿಬೇಕಾಯಿತು. ಹಾಗೆ ದ್ರೋಣರ ವಧೆಗೆ ಇಂಥ ಕಾಲ ಬರಬೇಕಿತ್ತು. ಎಂಥ ಕಾಲ? 12 ಸೂರ್ಯರು ಒಟ್ಟಿಗೆ ಉದಯಿಸುವ ಕಾಲ. ಇದು ಭಯಂಕರವಾಗಿ ಉರಿದು ಭಸ್ಮ ಆಗುವ ಕಾಲ ಬರಬೇಕಿತ್ತು. ಅಷ್ಟು ಕಾಲದವರೆಗೆ ಕಾಯೋದು ಅಂದ್ರೆ ಲೋಕನಾಶ ಆಗೋಗುತ್ತೆ. ಲೋಕ ಇಲ್ಲ, ನಾಶ ಆಗುವ ಕಾಲ ಇದಲ್ಲ. ಮತ್ತೆ ಲೋಕದಲ್ಲಿ ಸಜ್ಜನರು, ಧಾರ್ಮಿಕರು ಇದ್ದಾರೆ. ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡ್ದ, ಯುಧಿಷ್ಠಿರನನ್ನ ಅಶ್ವತ್ಥಾಮೋಹತಃ ಹೇಳಪ್ಪ ನೀನು ಅಂತ ಹೇಳಿಸಿ ಅವನ ಬಾಯಿನಲ್ಲಿ ನಡೆಸ್ದ. ಅದರಿಂದ ಪರಮಾತ್ಮನ ಲೀಲೆಯನ್ನ ಪ್ರಶ್ನೆ ಮಾಡೋದಕ್ಕೆ ನಮಗೆ ವಿಷಯ ಇಲ್ಲ. ವಿವೇಕ ಇದ್ರೆ, ಜ್ಞಾನ ಇದ್ರೆ, ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಸತ್ಯಾಂಶ ಗೊತ್ತಾಗಬಹುದು. ಆದರೆ ಪರಮಾತ್ಮನನ್ನ ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಶರಣು ಅಂದ್ರೆ ಸಾಕು. ನಂಗೆ ಗೊತ್ತಿಲ್ಲಪ್ಪ, ಧರ್ಮ ಏನೋ ಅಧರ್ಮ ಏನೋ, ತಪ್ಪೇನೋ ಒಪ್ಪೇನೋ ನಂಗೇನು ಗೊತ್ತಿಲ್ಲ ದೇವರೇ, ನಿನ್ನ ಪಾದಕ್ಕೆ ಅನ್ನುವಷ್ಟನ್ನ ನಾವು ಇಟ್ಕೊಳ್ಳುವಂಥದನ್ನ ಅಭ್ಯಾಸ ಮಾಡಬೇಕು. ಧರ್ಮದ ಬಗ್ಗೆ ಖಂಡನೆ ಮಂಡನೆಗಳನ್ನ ಮಾಡುವಂತ
ಚೇಷ್ಟೆಗೆ ನಾವು ಹೋಗಬಾರ್ದು. ಅದನ್ನ ಇಲ್ಲಿ ನಾವು ನೋಡ್ತಾ ಇರೋದು. ಅದರಿಂದ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿಯಾಗಿ ಅಂಥ ಒಂದು ಇದು ನಡೆಯೋದನ್ನ, ಯಾವುದೋ ಕಾಲಕ್ಕೆ ಬರೋದನ್ನ ಈಗಲೇ ಬರೆಸೋದು ನ್ಯಾಯಬದ್ಧ ಅಲ್ಲ. ಆ ರೀತಿಯಲ್ಲಿ ಪರಮಾತ್ಮನ ನಿರ್ಣಯ ಹೇಗಿರುತ್ತೆ ಅನ್ನೋದಕ್ಕೆ ನಾವು ತಿಳ್ಕೊಂಡು ಅದಕ್ಕೆ ತಲೆಬಾಗುವಂಥ ಒಂದು ಭಾವವನ್ನ ಬೆಳೆಸ್ಕೊಳ್ಬೇಕು. ಎಲ್ಲೇ ಆದರೂ ದೇವರೇ ಸರ್ವ ನಿರ್ಣಾಯಕನಾದವನು. ಆದ್ರಿಂದ ಆ ದೇವರ ನಿರ್ಣಯಕ್ಕೆ ತಲೆಬಾಗುತ್ತಾ ಈಗ ಮುಂದಿನ ನಾಮ ಮಹಾ ಕಾಮೇಶ ಮಹಿಷಿ. ಇಷ್ಟು ಕಾಲ ನಾವು ಎಲ್ಲಿಂದ ಮಹಾ ಅಂತ ನೋಡ್ತಾ ಬಂದ್ವಿ. ಮಹಾಪೂಜ್ಯ, ಮಹಾಮಾಯ, ಮಹಾಮಂತ್ರ, ಮಹಾತಂತ್ರ, ಮಹಾಯಂತ್ರ, ಮಹಾಸನ, ಹೀಗೆ ಆ ಮಹಾ ಇಷ್ಟು ಮಹಾ ಆದವಳು. ಮಹಾ ಅಂದ್ರೆ ಯಾರು? ಅಲ್ಟಿಮೇಟ್ ಅಂತ ನೋಡಿದ್ದೇವೆ. ಏನ್ ಮಹಾ ಅಲ್ಲ. ಮಹಾ ಅಂದ್ರೆ ಅತ್ಯದ್ಭುತ. ಆ ತುಟ್ಟು ತುದಿ ಯಾವುದಿದೆಯೋ ಆ ತುಟ್ಟು ತುದಿ ಅದು ಮಹಾ. ಅದನ್ನ ಬೇರೆ ಯಾರ್ಯಾರಿಗೂ ನಾವು ಹೇಳಕ್ ಬರಲ್ಲ. ದೇವಿಗೆ ಮಾತ್ರ, ಯಾರು ಪರಮಾನೋ ಆ ಪರಮಕ್ಕೆ ಮಾತ್ರ ಇದನ್ನ ಹೇಳಕ್ ಬರುತ್ತೆ. ಆದ್ರಿಂದಲೇ ಸ್ತೋತ್ರ ರತ್ನದಲ್ಲಿ ಯಾಮನಾಚಾರ್ಯರು ಪರಮಾತ್ಮನ ಪಾರಮ್ಯ ಹೇಗಿರುತ್ತೆ ಅಂತ ವರ್ಣನೆ ಮಾಡಕ್ಕೆ 10 ಶ್ಲೋಕಗಳನ್ನ ತಗೊಂಡಿದ್ದಾರೆ. ಯಾತಕ್ಕೋಸ್ಕರ ಅವನನ್ನ ನಾವು ಪರಮ ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋದಕ್ಕೆ ವಿಸ್ತಾರವಾಗಿ ವರ್ಣಿಸ್ತಾರೆ. ಈ ರೀತಿ ಈಗ ನಾವೇ ನೋಡಿದ್ವಲ್ಲ, ಮಹಾಮಾಯ, ಆ ಮಹಾಗಳು ಇರೋದ್ರಿಂದ ಅವಳೆಂಥವಳು ಮಹಾ. ಆದ್ರಿಂದ ಅಂಥವಳ ಹೆಸರೇನಪ್ಪ ಅಂತ ಕೇಳಿದ್ರೆ ಅವಳು ಯಾರವಳು ಅಂದ್ರೆ ಮಹಾಕಾಮೇಶ ಮಹಿಷಿ. ಅವಳ ಹೆಸರು ತ್ರಿಪುರ ಸುಂದರಿ. ಅದನ್ನ ಅವಳಿಗೆ ಏನ್ ಹೆಸರಿಟ್ಟಿದ್ದೇವೆ ಅನ್ನೋಕೆ ತ್ರಿಪುರ ಸುಂದರಿ ಅಂತ ಕೊಟ್ಟಿದ್ದಾರೆ. ಈಗ ಮಹಾಕಾಮೇಶ ಮಹಿಷಿ. ಕಾಮ ಅಂದ್ರೆ ಏನು? ಕಾಮ ಅಂದ್ರೆ ಪರಮಾತ್ಮನ ಇಚ್ಛಾಶಕ್ತಿ. ನಮ್ಮೊಳಗೂ ಕೂಡ ಇರುವಂತಹ ಇಚ್ಛಾಶಕ್ತಿ ಏನಿದೆ ಅದನ್ನ ನಾವು ಕಾಮ ಅಂತ ಹೇಳ್ತೇವೆ. ಆದ್ರಿಂದ ಪರಮಾತ್ಮನ ಇಚ್ಛಾಶಕ್ತಿ, ಅದರಲ್ಲಿ ಈಶ್ವರ ಅಂದ್ರೆ ಅಥವಾ ಬ್ರಹ್ಮ ವಿಷ್ಣು ಶಿವ ಅಂತ ಏನು ತಾಯಿ ಸೃಷ್ಟಿ ಮಾಡಿದಾಳೆ, ಅವರಲ್ಲಿ ಸೃಷ್ಟಿ ಮಾಡಲು ಒಂದು ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಕಾಮ. ಆ ಕಾಮ ಮಹಾ ಆದಾಗ ಅಂದ್ರೆ ಈ ಸೃಷ್ಟಿಯ ದೊಡ್ಡ ಸೃಷ್ಟಿ ವಿಕಾಸವನ್ನ ಮಾಡುವುದಕ್ಕೆ ಬೇಕಾದ ಶಕ್ತಿಯಾದಾಗ ಅದು ಮಹಾಕಾಮ. ಆ ಕಾಮನೆಗಳು, ಈಗ ನೋಡಿ, ನಮಗೆ ಹಸಿವಾಗಿದೆ, ಹಸಿವಿಗೆ ಆಹಾರ ಸೇವನೆ ಮಾಡಿದ್ರೆ ಕಾಮ ಪೂರೈಸಿತು. ಹಸಿವು ಅನ್ನುವುದು ಆಹಾರದ ಕಾಮನೆ, ಬಾಯಾರಿಕೆ ಅನ್ನುವುದು ನೀರಿನ ಕಾಮನೆ ಅಲ್ವಾ? ಅಂದ್ರೆ ಹೀಗೆ ವಿವಿಧ ಕಾಮನೆಗಳಿದೆ ಜೀವನದಲ್ಲಿ, ನಾನಾ ವಿಧವಾದ ಕಾಮನೆಗಳಿದೆ. ಆ ಕಾಮನೆಗಳು ಪೂರೈಕೆ ಆಗುವುದಕ್ಕೆ ಪರಿಹಾರವೂ ಇದೆ. ಈ ಕಾಮ ಇದೆಯಲ್ಲ, ಯಾವ ಕಾಮ? ಲೋಕವನ್ನ ಸೃಷ್ಟಿ ಮಾಡುವಂತ ಕಾಮ. ಆ ಕಾಮ ಪೂರೈಸಿಕೊಳ್ಳೋದಕ್ಕೆ, ಅದನ್ನ ನೆರವೇರಿಸಿಕೊಳ್ಳುವುದಕ್ಕೆ ಯಾರಿಗೆ ಮಾತ್ರ ಸಾಧ್ಯ ಇದೆ? ಈಗ ನಮ್ಮನೆ ನೋಡೋದಾದ್ರೆ, ನಮ್ಮ ಮನೆಗೆ 4 ದಿವಸ ನೀರು ಬಂದಿಲ್ಲ. ನಾವು ಪಕ್ಕದ ಮನೆಯವ್ರನ್ನ ಕೇಳ್ತೀವಿ, ರೀ 4 ದಿವಸದಿಂದ ನೀರಿಲ್ಲ, ಒಂಚೂರು ನೀರು ಕೊಡ್ತೀರಾ? ಇಲ್ಲ ರೀ, ನಮ್ಮನೆಗೂ 4 ದಿವಸ ಆಗಿದೆಯಲ್ಲ, ನಮ್ಮನೇಲೂ ನೀರಿಲ್ಲ. ಅವಾಗ ನಾವೇನ್ ಮಾಡ್ತೇವೆ? ಎಲ್ಲಿ ಹೋಗೋದು ಯೋಚನೆ ಮಾಡ್ತೇವೆ. ಬೀದಿನಲ್ಲಿ ನಲ್ಲಿ ಇದ್ರೆ ಅಲ್ಲಿ ತರಣ್ವಾ, ಕೆರೆಗೆ ಹೋಗಿ ತರಣ್ವಾ. ಒಟ್ಟು ನಮ್ಮ ಕೋರಿಕೆಯನ್ನ ಪೂರೈಸೋದಕ್ಕೆ ಬೇರೆ 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 ಅಂತ ಜಾಗಗಳು ಕಾಣ್ತಾ ಇದೆ. ಇದನ್ನ ಈಗ ನಮ್ಮ ಕೋರಿಕೆಗಳನ್ನ ಎಲ್ಲರೂ ಪೂರೈಸಕ್ಕಾಗದೇ ಇರುವಂತ ಕೆಲವು ಕೋರಿಕೆಗಳಿರುತ್ತೆ. ಈಗ ಉದಾಹರಣೆಗೆ ವಾಸಿಯಾಗದಂತ ಕಾಯಿಲೆ ಬಂದಿದೆ. ಆಗ ಆ ಕೋರಿಕೆಯನ್ನ ಪೂರೈಸೋದಕ್ಕೆ ಯಾರಿಗೆ ಸಾಧ್ಯ? ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಆದ್ರಿಂದ ನಾವು ಯಾವಾಗ ಯಾರನ್ನ ಆಶ್ರಯಿಸಬೇಕು? ಪರಮಾತ್ಮನ ಆಶ್ರಯಿಸಬೇಕು. ಆದ್ರಿಂದ ನಮ್ಮ ಕೋರಿಕೆಗಳು ಪೂರೈಕೆ ಇಷ್ಟೇ ಅಲ್ಲ, ಕೆಲವು ನಮ್ಮ ಕೈನಲ್ಲಿ ಆಗದೆ ಇರುವಂತದ್ದು. ಯಾರ್ಯಾರನೋ ಕೇಳಿರ್ತೀವಿ, ನಮ್ಮ ಮಗನಿಗೊಂದು ಉದ್ಯೋಗ ಕೊಡಿಸಿ ಅಂತ. ಅವ್ರಿವ್ರ ಮನೆ ಬಾಗಿಲು ತಟ್ಟಿರ್ತೀವಿ, ಮಿನಿಸ್ಟರ್ವರೆಗೂ ಹೋಗಿರ್ತೀವಿ, ಚೀಫ್ ಏನೇನೋ ಇನ್ಫ್ಲೂಯೆನ್ಸ್ ಮಾಡ್ತೀವಿ. ಏನೂ ಆಗದೆ ಇದ್ದಾಗ ಯಾರಿರೋದು? ಪರಮಾತ್ಮ. ಆದ್ರಿಂದ ಆ ರೀತಿಯಲ್ಲಿ ಕಾಮ ಅಂದಾಗ ನಮ್ಮ ಬಯಕೆಗಳಿದೆ. ಬಯಕೆಗಳನ್ನ ಪೂರೈಸುವುದಕ್ಕೆ ಲೋಕದಲ್ಲಿ ಪರಮಾತ್ಮನೇ ಏನೇನ್ ಸೃಷ್ಟಿ ಮಾಡಿದಾನೆ? ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಎಲ್ಲ ಸೃಷ್ಟಿ ಮಾಡಿದಾನೆ. ಅದರಲ್ಲಿ ಸಮಸ್ತವನ್ನ ತುಂಬಿಟ್ಟಿದ್ದಾನೆ. ಅವುಗಳಿಗೂ ಆಗಲ್ಲ ಅಂತ ಕೈಯಾಡಿಸಿದರೆ ಆಗ ಯಾರು ಸಹಾಯ ಮಾಡೋದು? ಕಾಮೇಶ. ಆ ಕಾಮೇಶನಿಗೆ ಇವಳೇನಾಗಿದ್ದಾಳೆ? ಮಹಿಷಿಯಾಗಿದ್ದಾಳೆ. ಅಂದ್ರ ಅರ್ಥ ಏನು? ಕಾಮೇಶ
ನಮ್ಮ ಕಾಮಗಳನ್ನ ಪೂರೈಸಬೇಕಾದ್ರೆ ಅವನಿಗೆ ಹೀಗೆ ಕೊಡ್ಬೇಕಾದ್ರೆ ಇಲ್ಲಿ ತುಂಬೋರೊಬ್ರು ಇರ್ಬೇಕಲ್ಲ. ಯಾರದ್ ಮಾಡ್ತಿರೋದು? ಅವಳು. ಇವನೇನೋ ಸುಮ್ನೆ ಹೀಗೆ ಎತ್ಕೊಡ್ತಿದ್ದಾನೆ, ಇದು ಖಾಲಿ ಆಗದಂಗೆ ಮೇಂಟೈನ್ ಮಾಡೋರು ಯಾರು? ಅವಳು. ಆದ್ರಿಂದ ಮಹಾಕಾಮೇಶ ಮಹಿಷಿ, ಇವನ ಖಜಾನೆಯಲ್ಲಿ ಇವನು ತುಂಬಿಟ್ಟಿದ್ದಾನೆ. ಏನನ್ನ? ಪೃಥ್ವಿ. ಇವತ್ತು ನಾವು ಹೇಳ್ತಿದೀವಿ ಇದು ಖಾಲಿಯಾಗೋಗೋ ಸ್ಥಿತಿ ಬರ್ತಾ ಇದೆ, ಇನ್ನಿಷ್ಟು ವರ್ಷಕ್ಕೆ ಸೂರ್ಯ ಉರಿದು ಮುಗ್ದೋಗ್ತಾನೆ, ಸೂರ್ಯನ ಇದೆಲ್ಲ ಹೇಳ್ತೀವಲ್ಲ. ಹಾಗಾಗದೇ ಇರೋಂತ ಆಗ್ಬೇಕಾದ್ರೆ ಸೂರ್ಯ ಮುಗ್ದೋದ್ರೇನು ಸೋಲಾರ್ ಸಿಸ್ಟಮ್ ನಿಲ್ಲಲ್ಲ. ಸೂರ್ಯನ ಒಂದು ಮ್ಯಾಗ್ನೆಟಿಕ್ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಈ ಒಂದು ಗ್ರಹಗಳನ್ನ ಸುತ್ತಿಸ್ತಾ ಇದೆ. ಆದ್ರಿಂದ ಅದು ಅಲುಗಾಡ್ಬಿಟ್ರೆ ಸೂರ್ಯ ಆತ್ಮ ಜಗತಃ ತಸ್ಥುಷಶ್ಚ, ಜಗತ್ತು ನಿಲ್ಲುವುದಕ್ಕೆ ಕಾರಣನಾಗಿರುವಂಥವನು ಅವನು. ತಸ್ಥುಷ ಅಂದ್ರೆ ಲೋಕ ನಿಲ್ಲುವುದಕ್ಕೆ ಕಾರಣ ಆದವನು. ಹಾಗೆ ಇದನ್ನೆಲ್ಲ ಲೋಕವನ್ನ ಕೊಟ್ಟು, ಲೋಕದಲ್ಲಿ ಸೂರ್ಯನನ್ನ ಕೊಟ್ಟು, ಚಂದ್ರನನ್ನ ಕೊಟ್ಟು, ಅಗ್ನಿಯನ್ನ ಕೊಟ್ಟು, ನೀರನ್ನ ಕೊಟ್ಟು, ಇದೆಲ್ಲ ಕಾಮ ಪೂರೈಕೆಗೆನೆ. ಅದು ಮುಗಿದೇ ಇರುವಂತೆ ಮೇಂಟೈನ್ ಮಾಡೋರು ಯಾರು? ಸೂರ್ಯ ಆರೋಗ್ಬಾರ್ದು. ಸೂರ್ಯ ಆರೋಗಕ್ ಮುಂಚೆ ಇನ್ನೊಂದು ಸೂರ್ಯ ಸಿದ್ಧ ಆಗಿರ್ಬೇಕು. ಮನೆಯಲ್ಲಿ 4 ದೀಪ ಹಚ್ಚಿರ್ತೀವಿ, ನೋಡು ಎಣ್ಣೆ ಮುಗಿದು ಹೋಗ್ತಾ ಇದೆಯಾ, ನೋಡಿ ಎಣ್ಣೆ ಹಾಕ್ತೇವೆ ಅಲ್ವೇ? ಆ ರೀತಿ ಅದನ್ನು ತುಂಬಿಸೋರು ಯಾರು? ಆ ರೀತಿ ಮಾಡ್ತಾ ಇರೋಳು ಯಾರೋ ಅವಳು ಮಹಾಕಾಮೇಶ ಮಹಿಷಿ. ಕಾಮೇಶ ಇವನಿದ್ದಾನೆ, ಕಾಮಗಳನ್ನ ಪೂರೈಸ್ತಾ ಇದ್ದಾನೆ. ಯಾರ್ಯಾರಿಂದಲೂ ಆಗದಂತಹ ಕಾಮನೆಗಳನ್ನ ಪೂರೈಸ್ತಾನೆ. ಹಾಗೂ ಪೂರೈಸಕ್ಕೆ ಅವನಲ್ಲಿ ತುಂಬಬೇಕಲ್ಲ ಈ ಕಾಮನೆಗಳ ಪೂರೈಸುವ ಒಂದು ವಸ್ತುಗಳನ್ನ, ಅದನ್ನ ಮಾಡ್ತಾ ಇರೋಳು ಯಾರೋ ಅವಳು ಮಹಾಕಾಮೇಶ ಮಹಿಷಿ. ಇದಕ್ಕೆ ನಾವು ಆದ್ರಿಂದ ಜೀವನದಲ್ಲಿ ನಾವು ಯಾರನ್ನ ಆಶ್ರಯಿಸಬೇಕು ಅಂದ್ರೆ ದೇವಿಯನ್ನ ಮಾತ್ರ, ಅಥವಾ ಪರಮಾತ್ಮನನ್ನ ಮಾತ್ರ. ಸ್ತೋತ್ರ ರತ್ನ ಅದನ್ನೇ ಹೇಳೋದು. ಮೊದಲಿಗೆ ಪರಮಾತ್ಮನ ಪಾರಮ್ಯವನ್ನ ಹೇಳಿ ಅವನಲ್ಲಿರುವಂತಹ ಅನಂತ ಕಲ್ಯಾಣ ಗುಣಗಳು ಏನಿದೆ, ಕೃತಿ, ವಶಿ, ವದಾನ್ಯ, ಕೃತಜ್ಞ, ಈ ರೀತಿ ಅವನಲ್ಲಿ ಅನೇಕ ಕಲ್ಯಾಣ ಗುಣಗಳಿದೆ. ಆ ಅನೇಕ ಕಲ್ಯಾಣ ಗುಣಗಳಲ್ಲಿ ಒಂದು ಕಲ್ಯಾಣ ಗುಣವನ್ನ, ಪರಮಾತ್ಮನ ಒಂದು ಕಲ್ಯಾಣ ಗುಣವನ್ನ ನಾವು ಅರ್ಥ ಮಾಡಿಕೊಂಡು ಅನುಭವಿಸಬೇಕಾದ್ರೆ ಯಮನಾಚಾರ್ಯರು ಹೇಳ್ತಾರೆ, ನಮ್ಮಲ್ಲಿ ಒಬ್ಬ ಮನುಷ್ಯನಿಗೆ ಯೌವನ ಅಂದ್ರೆ ಗಟ್ಟಿ ಯೌವನ, ಆ ಯೌವನದಲ್ಲಿ ಅವನಿಗೆ ಬಲವಾದ ಶಕ್ತಿ. ಹಾಗೆ ಏನು ಕೊಟ್ರು ಬ್ರಹ್ಮಾಂಡನೇ ಕಲ್ಲನ್ನು ತಿಂದು ಅರಗಿಸ್ಕೊಳ್ಳೋ ವಯಸ್ಸು ಅಂತಾರಲ್ಲ, ಹಾಗೆ ಆ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯ ಇರುವಂಥವನೊಬ್ಬ. ಅವನಿಗೆ ಇಡೀ ಭೂಮಂಡಲನ ಐಶ್ವರ್ಯದಿಂದ ತುಂಬಿ ಕೊಟ್ರೆ, ಮತ್ತೆ ಅವನು ಬರೀ ಕಲ್ಗುಂಡು ಶರೀರ ಅಲ್ಲ, ಬುದ್ಧಿ ಇದೆ, ಮೇಧ ಇದೆ, ಜ್ಞಾನ ಇದೆ, ಎಲ್ಲ ಇದೆ. ಅಂಥವನಿಗೆ ಅಂಥವನಿಗೆ ಇಡೀ ಬ್ರಹ್ಮಾಂಡ ಕೈ ಕೊಟ್ರೆ ಎಷ್ಟಾನಂದ, ಎಂಥ ಆನಂದ! ಅಂಥ ಆನಂದದ ತೇಯೇ ಶತಮಾನುಷ ಆನಂದಾಹ, ಹಾಗೆ ತೇಯೇ ಶತಮಾನುಷ ಗಂಧರ್ವಾಣಾಮಾನಂದ, 100 ಪಟ್ಟಾಗಿ ಏರಿಸ್ತಾ ಹೋದ್ರೆ ಬ್ರಹ್ಮಾನಂದ ಅನ್ನೋದು 100 ಇಂಟು ಅಂದ್ರೆ 100 to the power of 12, 100 into 100 into 100 ಅಂತ 12 ಸಲಿ 100 ಅನ್ನ 100 into 12 ಅಲ್ಲ, 100 into 100 into 100 ಅಂತ 12. ಅಂದ್ರೆ ಎಷ್ಟು ಬರಬೇಕು? ಅಷ್ಟು ಇದ್ರೆ ಅದು ಒಂದು ಅಂದಾಜಿಗೆ, ಅದು ಒಂದು ಬ್ರಹ್ಮಾನಂದ. ಆ ಬ್ರಹ್ಮಾನಂದ ಪರಮಾತ್ಮನ ಒಂದು ಗುಣವನ್ನ ಅರ್ಥ ಮಾಡ್ಕೊಳಕ್ ಬೇಸ್ಮೆಂಟ್ ಅಂತೆ. ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ ದೇವರ ಒಂದು ಇದು ಹೇಗಿದೆ ಅಂತ. ಇದು ಯಾಕೆ ಇಷ್ಟ ಹೇಳ್ತಿದ್ದೀನಿ ಅಂದ್ರೆ, ಆದ್ರಿಂದ ನಾವು ಯಾರನ್ನ ಆಶ್ರಯಿಸ್ಬೇಕಪ್ಪ? ಕಾಮೇಶ ಅಂತ ಆಶ್ರಯಿಸ್ಬೇಕಾದ್ರೆ ದೇವರನ್ನೇ ಆಶ್ರಯಿಸಿಪ್ಪ, ಬೇರೆ ಯಾರನ್ನ ಆಶ್ರಯಿಸಬೇಡಿ. ಆ ರೀತಿಯಲ್ಲಿ ಪರೀಕ್ಷಿತ ಎಲ್ಲಾರನ್ನೂ ಬೇಡ್ಕೊಂಡ, ನಾವು ನೋಡಿದ್ದೇವೆ, ಎಲ್ಲರನ್ನೂ ಬೇಡ್ಕೊಂಡ, ನಂಗೆ ದಾರಿ ತೋರಿಸಿ, ನಂಗೆ ಸಾವನ್ ತಪ್ಸಿ ಅನ್ಲಿಲ್ಲ, ನಂಗೆ ದಾರಿ ತೋರಿಸಿ, ನನಗೆ ಮುಕ್ತಿ ದಾರಿ ತೋರಿಸಿ ಅಂತ ಕೇಳ್ದ. ಯಾರಿಗೂ ಗೊತ್ತಿಲ್ಲ. ಎಷ್ಟೊಂದು ಜನ ಋಷಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಅವನು ಬಂದು ಸೇರಿರೋ ಜಾಗ ಏನು ಸಾಧಾರಣ ಜಾಗ ಅಲ್ಲ, ಪವಿತ್ರೋತ್ತಮವಾದಂಥ ಜಾಗ. ಆದ್ರೆ ಯಾರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಂಗಿಷ್ಟು ಗೊತ್ತು, ನಂಗಿಷ್ಟು ಗೊತ್ತು, ನಂಗಿಷ್ಟು ಗೊತ್ತು, ಇಷ್ಟು ಗೊತ್ತು ಅಂತಾರೆ, ಮಿಕ್ಕಿದ್ದು ಗೊತ್ತಿಲ್ಲ. ಅದೇ ಶುಕಮುನಿಗಳು ಬಂದು ಏನ್ ಹೇಳಿದ್ರು? ಅಪ್ಪ ದೇವ್ರನ್ನ ಆಶ್ರಯಿಸ್ಕೋ, ಒಂದೇ ಮಾತು ಅವ್ರು ಹೇಳಿದ್ದು. ಹಾಗಾದ್ರೆ ಆ ದೇವ್ರು ಅನ್ನೋನು ಯಾರು? ಅವನು ಹೇಗಿದ್ದಾನೆ? ಯಾರನ್ನ ನಾವು ಆಶ್ರಯಿಸಬೇಕು? ಈ ಪ್ರಶ್ನೆಗಳು ಬಂದಾಗ ಅವರು ಭಾಗವತ ಕಥೆಯನ್ನ ಆರಂಭ ಮಾಡೋದು. ಅದಕ್ಕೆ ನಾನು ಸ್ತೋತ್ರ ರತ್ನವನ್ನು ನಿಮ್ ಮುಂದೆ ಹೇಳಿದ್ದು.
ಆದ್ರಿಂದ ನಾವು ಆಶ್ರಯಿಸಬೇಕು ಅಂದ್ರೆ ಆ ಪರಮಾತ್ಮನನ್ನೇ ಆಶ್ರಯಿಸಬೇಕು. ಆದ್ರಿಂದ ಈ ಮಹಾಕಾಮೇಶ ಮಹಿಷಿ ನಾಮವನ್ನ ನಾವು ಆಶ್ರಯಿಸಿಕೊಂಡರೆ, ನಾವು ಮೊದ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ ಒಂದೊಂದು ನಾಮದಿಂದ ನಮ್ಗೆ ಏನೇನ್ ಫಲ ಇದೆ ಅಂತ. ಪ್ರತಿಯೊಂದು ನಾಮನೂ ಒಂದು ಶಕ್ತಿಯಿಂದ ಕೂಡಿದೆ. ಹಿಂದೆನೂ ಹೇಳ್ಕೊಂಡು ಬಂದ್ವಿ. ಯಾವುದು? ಕಾಮೇಶ್ವರಾಸ್ತ್ರ ನಿರ್ದಗ್ಧ ಮಹಾ ಇದು ಭಂಡಾಸುರ ಶೂನ್ಯ, ಕಾಮೇಶ್ವರಾಸ್ತ್ರ ನಿರ್ದಗ್ಧ ಭಂಡಾಸುರ ಶೂನ್ಯಕ. ಆ ರೀತಿ ನಾಮಗಳ ಒಂದೊಂದು ನಾಮದಲ್ಲಿ ನಮಗೆ ಫಲವನ್ನು ಕೊಡುವ ಅನೇಕ ಶಕ್ತಿ ಇದೆ. ಆದ್ರಿಂದ ಈಗ ನಮಗೆ ಮಹಾಕಾಮ ನೆರವೇರ್ಬೇಕಂದ್ರೆ ಈ ನಾಮವನ್ನ ನಾವು ಪುನರಾವರ್ತನೆ ಮಾಡ್ತಾ ಇದ್ರೆ ನಮಗೆ ಬೇಕಾದ ನಾಮ ಫಲ ಬೇಕಾದ್ದು ನಮಗೆ ದೊರಕುತ್ತೆ. ಆ ರೀತಿ ಪ್ರತಿಯೊಂದು ನಾಮದಲ್ಲೂ ಒಂದೊಂದು ಘನೀಭೂತ ಶಕ್ತಿ ಇದೆ. ಹಾಗೆ ಮಹಾಕಾಮೇಶ ಮಹಿಷಿ ಅವಳನ್ನ ನಾವು ಆಶ್ರಯಿಸಿಕೊಂಡ್ರೆ ಯಾವ ಕಾಮ ಅವಳಿಗೆ ಆಗಲ್ಲ ಅಂತಾಳೆ. ನಂಗ್ ಕೈಯಲ್ಲಿ ಆಗಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ ಅಂತ ಅವಳು ಕೈ ಬಿಡಲ್ಲ. ತಗೋ ಅಂತ ತಕ್ಷಣದಲ್ಲಿ ಮಡ್ಲಿಗೆ ತುಂಬಿ ಹಾಕ್ತಾಳೆ. ಆದ್ರಿಂದ ನಾವು ದೇವರನ್ನೇ ಆಶ್ರಯಿಸಬೇಕೇ ಹೊರತು ಬೇರೆ ಯಾರ್ಯಾರನ್ನೋ ಆಶ್ರಯಿಸಬಾರದು ಅನ್ನುವಂತೆ ಮಹಾಕಾಮೇಶ ಮಹಿಷಿ. ಈಗ ಇಷ್ಟೆಲ್ಲ ಮಹಾ ಆದವಳ ಹೆಸರೇನು? ಬರೀ ತ್ರಿಪುರ ಸುಂದರಿ ಇಲ್ಲ, ಮಹಾ ತ್ರಿಪುರ ಸುಂದರಿ. ಈ ತ್ರಿಪುರ ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೇವೆ. 3 ಪುರಗಳು ಯಾವುದು ಅನ್ನೋದನ್ನ. ಪುರ ಅಂತ ಹೇಳಿದ್ರೆ ಮೊದಲಿಗೆ ವಾಸ ಮಾಡಲು ಯೋಗ್ಯವಾದದ್ದು. ಎರಡನೆಯದು ಪುರುಷ ಅನ್ನುವವನು ಇರಲು ಯೋಗ್ಯವಾದದ್ದು. ಪುರುಷ ಅಂದ್ರೆ ಆತ್ಮ ಚೈತನ್ಯ. ಇಲ್ಲಿ ಇವಳು ತ್ರಿಪುರ ಇಂಥ ಪುರುಷ ಚೈತನ್ಯಗಳು. ನಾವು ಇಲ್ಲಿಯವರೆಗೆ ನೋಡಿರುವಂತೆ ಪುರುಷ ಚೈತನ್ಯಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿದೆ. ಎಲ್ಲವೂ ಕೂಡ ಪುರುಷ ಅಂತ ನಾವು ಅನ್ಕೊಂಡಿದ್ದೇವೆ. ಅಂದ್ರೆ ನಮ್ಮ ಪಾಲಿಗೆ ಜಡ ಅಂತ ಅನ್ನಿಸಿಕೊಳ್ಳುವಂತ ಈ ಬಾಗಿಲು, ಈ ಮಣೆ, ಈ ಚಾಪೆ ಅಂಥವುಗಳಲ್ಲೂ ಕೂಡ ಚೈತನ್ಯ ವಸ್ತು ಇದೆ, ಚೈತನ್ಯ ಶಕ್ತಿ ಇದೆ ಅನ್ನೋದನ್ನ ನೋಡಿಕೊಂಡಾಗ ಇದೆಲ್ಲ ಒಂದೊಂದು ಪುರಗಳೇ. ಇದು ಒಂದು ವಾಸ ಮಾಡಲು ಯೋಗ್ಯವಾದದ್ದೇ. ಯಾರು ವಾಸ ಮಾಡ್ತಾರೆ? ಬಿಚ್ಚಿ ಗೊತ್ತಾಗುತ್ತೆ ಚಾಪೆನ. ಮುಚ್ಚಿಟ್ಟಿದ್ದು ಕಟ್ಟಿಟ್ಟಿದ್ದ ಚಾಪೆ ಬಿಚ್ಚಿದ್ರೆ ಎಷ್ಟು ಜನ ವಾಸ ಮಾಡಿದ್ದಾರೆ, ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗತ್ತೆ. ಹಾಗೆ ಒಂದು ಬಾಗಿಲು, ಪ್ರತಿಯೊಂದರಲ್ಲೂ ಎಷ್ಟು ಜನ ವಾಸ ಮಾಡ್ತಾರಲ್ವಾ, ಅವ್ರನ್ನೆಲ್ಲರಿಗೂ ಆಶ್ರಯದಾತವಾಗಿರುವಂತ ಒಬ್ಬೊಬ್ರು ಇದ್ದಾರೆ ಅಂದ್ರೆ ಅಂತ ಪುರಗಳು ಎಷ್ಟು. ಆ ಪುರಗಳಿಗೆ ಅವಳು ಒಡತಿಯಾಗಿದ್ದಾಳೆ. ಆದ್ರಿಂದ ಆ ಪುರಗಳಲ್ಲಿ ಮತ್ತೆ ಪ್ರಧಾನವಾಗಿ 3 ವಿಭಾಗ ಮಾಡಿಕೊಳ್ಳುತ್ತಾರೆ. ಅದು ಯಾವ್ದಪ್ಪ ಅಂತ ಕೇಳಿದ್ರೆ ಪ್ರಧಾನವಾದ 3 ವಿಭಾಗ: ಇಚ್ಛಾ, ಜ್ಞಾನ, ಕ್ರಿಯಾ. ಈಗ ಮೇಲೆ ಮಹಾಕಾಮೇಶದಲ್ಲಿ ಇಚ್ಛಾ ನೋಡಿದ್ದೇವೆ. ಇಚ್ಛಾ, ಜ್ಞಾನ, ಕ್ರಿಯಾ. ಇಚ್ಛೆನೆ ಟಾಪ್ ಮೋಸ್ಟ್. ಅದನ್ನ ಇದರ ತ್ರಿಕೋಣದಲ್ಲಿ ಹೇಳ್ತಾರಲ್ಲ, ಕೇಂದ್ರ ಕೋನ. ಅದು ಆ ಕೇಂದ್ರ ಕೋನ. ಅಲ್ಲಿಂದ ಜ್ಞಾನ ಎಂಬುದು, ಕ್ರಿಯಾ ಎಂಬುದು. ಆದ್ರಿಂದ ಇಚ್ಛೆಯನ್ನಾಶ್ರಯಿಸಿ ಕ್ರಿಯಾ, ಇಚ್ಛೆಯನ್ನಾಶ್ರಯಿಸಿ ಜ್ಞಾನ. ಆ ತ್ರಿಕೋಣಕ್ಕೆ ಮಧ್ಯದಲ್ಲಿರುವ ಬಿಂದು ಇದೆಯಲ್ಲ, ಅದೇ ತಾಯಿ. ಆ ಸ್ಥಾನನ ತ್ರಿಪುರ ಅಂತ ಕರೀತಾರೆ. ಆ ತ್ರಿಪುರ ಬಿಂದು ಇದ್ದಾಳಲ್ಲ, ಆ ಬಿಂದು ವಾಸಿನಿ ಅವಳು. ಹಾಗಾಗಿ ಆ ಜ್ಞಾನ ತ್ರಿಕೋಣದ ಕೇಂದ್ರ ಬಿಂದುವನ್ನ ಏನಂತ ಕರೀತಾರೆ? ತ್ರಿಪುರ ಸುಂದರಿ, ಮಹಾ ತ್ರಿಪುರ ಸುಂದರಿ ಎಂಬುದಾಗಿ ಕರೀತಾರೆ. ಈ ತ್ರಿಕೋಣದ ಈ ಟಾಪ್ ಮೋಸ್ಟಿನ ಕೇಂದ್ರ ಅಂದ್ರೆ ಎತ್ತರದ ಕೋನ ಇದೆಯಲ್ಲ, ಆ ಎತ್ತರದ ಕೋನ ಇಚ್ಛಾ, ಅಂದ್ರೆ ತುಟ್ಟ ತುದಿಯ ಕೋನ ಇಚ್ಛಾ ಇದ್ರೆ, ಅದೇ ರೀತಿಯಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ, ಹಾಗೆ ಭೂಹು, ಭುವಃ, ಸ್ವಹ, ಈ ರೀತಿಯಾಗಿ ಮೂರು ವಿಭಾಗವಾಗಿ ಯಾವ ಒಂದು ಸೃಷ್ಟಿ ವಿಕಾಸಗೊಳ್ಳುತ್ತಾ ಬಂತು, ಹಾಗೆ ವಿಕಾಸಗೊಂಡಂಥ ಆ ಎಲ್ಲ ಮೂರುಗಳನ್ನ ತನ್ನ ಪುರವಾಗಿ ಮಾಡಿಕೊಂಡು ಇರುವಂಥವಳು ಯಾರೋ ಅವಳು ತ್ರಿಪುರ ವಾಸಿನಿ. ಅವಳು ಬರೀ ತ್ರಿಪುರ ವಾಸಿನಿ ಅಲ್ಲ, ಅವಳು ಸುಂದರಿ. ಸುಂದರಿ ಅಂದ್ರೆ ನಾವು ಅನ್ಕೊಂಡಿರೋ ಹಾಗೆ ಆಕರ್ಷಣೆ ಮಾಡುವ ಒಂದು ರೂಪ ಅಂತಲ್ಲ, ಅದು ಹೌದೇ. ಆದರೆ ಸುಷ್ಟು ಉನ್ನತಿ ಇತಿ. ಸುಂದರ ಅಂದ್ರೆ ಹೃದಯವನ್ನ ಕರಗಿಸಿ ನೀರು ಮಾಡಿಬಿಡ್ಬೇಕು. ಅಂದ್ರೆ ಯಾವುದೋ ಒಂದರ ಬಗ್ಗೆ ನಮಗೆ ಎಂಥ ಆಸೆ ಆಗ್ಬೇಕಂದ್ರೆ ಅದು ಬೇಕನ್ನುವಂಥ ಆಸೆ ಹೃದಯದಲ್ಲಿ ಕರಗಿ, ಏನಾದ್ರಾಗ್ಲಿ ನಾನು ಇದನ್ನು ಪಡಿಬೇಕು, ಹೇಗಾದ್ರಾಗ್ಲಿ ನಾನು ಇದನ್ನು ಪಡಿಬೇಕು ಅನ್ನುವ ಒಂದು ತೀವ್ರ ಆಕಾಂಕ್ಷೆ, ತೀವ್ರ ಹಂಬಲ ಅದು ಬರಬೇಕು. ಅಂಥ ಒಂದು ಇದನ್ನ ಸುಂದರ ಅಂತ ಕರೀತಾರೆ. ನೋಡುವುದಕ್ಕೆ ಅಂದಾನ ಸುಂದರ ಅಂತ ಯಾಕಂತಾರೆ ಅಂದ್ರೆ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಆದ್ರೆ
ಕಣ್ಣಿಗೇನೋ ನೋಡಕ್ಕೆ ಚೆನ್ನಾಗಿರೋದು ಸುಂದರ, ನಾಲಿಗೆಗೆ ರುಚಿಯಾಗಿರ್ಬೇಕು, ಅದು ತಾನೇ ಸುಂದರ. ಆದ್ರಿಂದ ಆ ರೀತಿ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಸುಂದರ, ಕಿವಿಗೆ ಆದ್ರಿಂದ ಒಂದೊಂದಕ್ಕೆ ಒಂದೊಂದು ಸುಂದರ. ಅಂಥ ಸುಂದರಗಳು ಎಲ್ಲ ಘನೀಭೂತ ಆಗ್ಬೇಕಾದ್ರೆ ಒಂದೊಂದು ಇಂದ್ರಿಯಕ್ಕೆ ಅಲ್ಲಿಗೆ ನಾವು ಬರೀ ಹೊರ ರೂಪವನ್ನ ಸುಂದರ ಅನ್ನೋ ಹಾಗಿಲ್ಲ. ಬೇರೆ ಬೇರೆದಕ್ಕೆ ಬೇರೆ ಬೇರೆ ಸುಂದರ ಆಗಿದೆ ತಾನೆ. ಇದನ್ನು ಕರ್ಣ ರಸಾಯನ ಅಂತೇವೆ ಅಲ್ವಾ. ಆದ್ರಿಂದ ಇದೇನ್ ನಾಲ್ಗೆನ ಚಪ್ಪರ್ಸಕ್ಕೆ ರಸಾಯನ ಅಂತ ಇಲ್ಲ. ಆದ್ರಿಂದ ಆ ರೀತಿಯಾಗಿ ಒಂದೊಂದನ್ನ ಘನವಾಗಿ ಆಸ್ವಾದನೆ ಮಾಡುವುದಕ್ಕೆ ಯೋಗ್ಯವಾಗಿ ಇರುವಂಥದ್ದು ಏನಿದೆ, ಆ ರಸಪೂರ್ಣವಾದದ್ದನ್ನ ನಾವು ಕರೆಯೋದು ಸುಂದರ. ರಸಪೂರ್ಣವಾಗಿ ಅದು ಇಂದ್ರಿಯಗಳನ್ನ ಕರಗಿಸಿ ಅದರಲ್ಲಿ ಇನ್ನೂ ಕೇಳಬೇಕು, ಇನ್ನೂ ಬೇಕು 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 ಬೇಕು. ಆ ಬೇಕನ್ನುವುದು ಹೇಗಿರ್ಬೇಕು? ಘನೀಭೂತವಾಗಿರ್ಬೇಕು, ಬೇಕಾಗಿರಬಾರ್ದು. ಅಂದ್ರೆ ಬೇಕರಿಗಳ ಕಡೆಗೆ ಓಡ್ತಿರುತ್ತಲ್ಲ ಅಂತ ಬೇಕಲ್ಲ. ಇದು ಬೇಕಂದ್ರೆ ನಿಜವಾಗಿ ನಮಗೆ ಆ ದೇವರೊಂದೇ. ನೋಡಿ, ಶುಕ ಪರೀಕ್ಷಿತನ ಹೃದಯದಲ್ಲಿ ಬಿತ್ತಿದ ಬೀಜ ಅದು. ಅಂಥ ಘನೀಭೂತವಾದ ಆ ಬೀಜ ಬಿದ್ದು ಬಿಟ್ರೆ ಆಗ ನಮಗೆ ಇನ್ನೆಲ್ಲೋ ಹೋಗಲ್ಲಬ್ಬಾ, ಏನು ಹಾಯಿ, ಎಂಥ ಆನಂದ ನಮಗೆ ಗೊತ್ತಾಗುತ್ತೆ. ನೋಡಿ, ಇಷ್ಟು ಕಾಲದಲ್ಲೇ ಎಷ್ಟು ಹಾಯಾಗಿರುತ್ತೆ, ಒಳ್ಳೆ ಹಕ್ಕಿ ತರ ಇರುತ್ತೆ ಅಲ್ವಾ. ಆ ರೀತಿ ಪೂರ್ಣ ಅದೇ ಇದ್ದು ಬಿಟ್ರೆ ಎಂಥ ಆನಂದ. ಅಂಥ ಒಂದು ಘನೀಭೂತವಾದಂಥ ಬಯಕೆ ಅದು ಸುಂದರ. ಅಂಥ ಒಂದು ಸುಂದರ ಬಂದಾಗ ಅದರಲ್ಲಿ ಈಗ ನಾವು ಹೇಳಿದಂಥ ಎಲ್ಲ ಮೂರುಗಳು ಮಾತ್ರ, ಅಂದ್ರೆ ಪ್ರಮಾಣ, ಪ್ರಮಾತ, ಪ್ರಮೇಯ, ಹೀಗೆ ಮೂರರು ಅನೇಕ ಇದೆ. ಅದು ದಾರ್ಶನಿಕವಾದ ಶಾಸ್ತ್ರೀಯವಾದ ಪರಿಭಾಷೆ. ಆ ಎಲ್ಲದರಲ್ಲಿ ನಮಗೆ ಇರುವಂಥ ಇನ್ನು ಸಾಧನಗಳು ಮೂರಿದೆ. ಯಾವುದು? ಜ್ಞಾನ ಮಾರ್ಗ, ಉಪಾಸನಾ ಮಾರ್ಗ, ಕರ್ಮ ಮಾರ್ಗ. ನಾವು ಹೇಳ್ಕೊಂಡಿದ್ದೇವೆ, ನಮಗೆ ಜ್ಞಾನ ಮಾರ್ಗ ಖಂಡಿತ ಸಾಧ್ಯ ಇಲ್ಲ, ಉಪಾಸನೆ ಅದೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಉಪಾಸನೆಯೂ ಕೂಡ ನಾವು ಅನ್ಕೊಂಡಿರೋ ಹಾಗೆ ದೇವ್ರ ಮುಂದೆ ದೀಪ ಹಚ್ಚು, ದೇವರ ವಿಗ್ರಹ ಇಟ್ಕೊಂಡು ತಲೆ ಮೇಲೆ ನೀರು ಸುರಿ ಅಷ್ಟೇ ಅಲ್ಲ, ತಪಸ್ಸು ಅಷ್ಟೇ ಅಲ್ಲ. ಯಾಕೆಂದ್ರೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ದೇವರ ಪೂಜೆಗೇನೆ ನಿಯಮಗಳನ್ನ ಹೇಳ್ತಾನೆ. ಆ ರೀತಿಯಾಗಿ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ತೊಡಗಿಸಿಕೊಂಡು ಪೂಜೆ ಮಾಡೋ ಶಕ್ತಿ ನಮ್ದಲ್ಲ. ನಮ್ಗೇನಿದೆ? ಕೆಲಸ ಮಾಡಕ್ ಗೊತ್ತಿದೆ, ಮನೆ ಕೆಲಸ ಮಾಡ್ತೀವಿ, ಹೊರಗಡೆ ಕೆಲಸ ಮಾಡ್ತೀವಿ, ಆಫೀಸ್ ಕೆಲಸ ಮಾಡ್ತೀವಿ, ಮಕ್ಕಳು ಇವೆಲ್ಲ ಮಾಡ್ತೀವಿ. ಆದ್ರಿಂದ ಕರ್ಮ ಎನ್ನುವುದು ಕೂಡ ಉಪಾಸನೇನೆ. ಆ ಕರ್ಮನ ಪರಮಾತ್ಮನೇ ಭಗವದ್ಗೀತೆಯಲ್ಲೇ ಹೇಳಿರುವಂತೆ ಸ್ವಕರ್ಮಣ ತಮಭ್ಯರ್ಚ್ಯ, ನಾನು ಮಾಡುವಂಥ ಕೆಲಸದಿಂದನೇ ದೇವರೇ ಇದು ನಿನ್ನ ಪೂಜೆ ಸಾಕು, ಅದರಿಂದನೇ ಸಂಸಿದ್ಧಿ ಲಭತೆ ನರಹ, ಸಿದ್ಧಿಯನ್ನ ಪಡೀತಾನೆ. ಆದ್ರಿಂದ ಮಾಡುವ ಕೆಲಸವನ್ನ ಪರಮಾತ್ಮನ ಪೂಜೆ ಅಂತ ಮಾಡುವಂಥ ಉಪಾಸನೆ. ಹೀಗೆ ಜ್ಞಾನೋಪಾಸನೆ, ಕರ್ಮೋಪಾಸನೆ ಮತ್ತೆ ಉಪಾಸನೆ, ಈ ಮೂರು ರೀತಿಯ ಉಪಾಸನೆ ಸಾಧನಾ ಮಾರ್ಗಗಳು. ಅದು ತ್ರಿಪುರ. ಅದರ ಮೂಲಕ ಯಾವ ದೇವಿಯನ್ನ, ಯಾವ ಪರಮಾತ್ಮ ತತ್ವವನ್ನ ಹೊಂದಿ ಪರಮಾನಂದಾನುಭೂತಿಯನ್ನ ನಾವು ಪಡೀತೇವೋ ಅಂಥವಳು ಮಹಾ ತ್ರಿಪುರ ಸುಂದರಿ. ಮುಂದಿನದನ್ನ ನಾವು ನಾಳೆ ನೋಡೋಣ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ. ಸರ್ವೇ